ಸೊ ಫಸ್ಟು ಪೈಪಿಂಗ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಪೈಪಿಂಗ್ ಮಾಡಿಕೊಂಡು ಅದಾದಮೇಲೆ ಬಾಡಿಗೆ ಅಟ್ಯಾಚ್ ಮಾಡೋಣ. ಯಾಕಂದರೆ ಪ್ರಿನ್ಸಸ್ ಕಟ್ ಹತ್ರ ಪೈಪಿಂಗ್ ಹಾಕ್ತೀವಿ. ಸೊ ನಾರ್ಮಲ್ಲಾಗಿ ಈ ಥರ 1.5 ಇಂಚ್ಗೆ ಒಂದು ಸ್ಟ್ರಿಪ್ ತೊಗೊಂಡು 1.5 ಇಂಚ್ಗೆ ಒಂದು ಸ್ಟ್ರಿಪ್ ತೊಗೊಂಡು ಪೈಪಿಂಗ್ನ ಸೆಂಟ್ರಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಪೈಪಿಂಗ್ ರೆಡಿ ಮಾಡಿಕೊಂಡು ಆಮೇಲೆ ಇದನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ತೀವಿ. ಆ್ಯಸ್ ಯೂಶ್ವಲ್ ನಾವು ಒಂದು ಸೈಡ್ ಪ್ರೆಷರ್ ಫುಟ್ರ್ ಹಾಕ್ಕೊಂಡಿದ್ದೀವಿ. ಸೊ ಡೋರಿ ಯಾವ ಕಲರ್ ಇದೆಯೋ ಅದೇ ಕಲರ್ ದಾರ ತಗೊಳ್ಬೇಕು. ಸೊ ಈ ಥರ ಎಡ್ಜ್ಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಸೊ ಈ ಪೈಪಿಂಗ್ ಸ್ಟಿಚ್ ಮಾಡುವಾಗ ಸ್ವಲ್ಪ ಲೂಸ್ ಇದ್ದರೂ ಪರವಾಗಿಲ್ಲ. ನಾವು ಮೇನ್ ಫ್ಯಾಬ್ರಿಕಲ್ಲಿ ಅಟ್ಯಾಚ್ ಮಾಡುವಾಗ ಲೂಸ್ ಇರಬಾರ್ದು, ಕರೆಕ್ಟಾಗಿರಬೇಕು. ಸೊ ನಮಗೆ ಎಷ್ಟು ಬೇಕೋ ಅಷ್ಟು ರೆಡಿ ಮಾಡಿಕೊಂಡು ಇದನ್ನು 1/2 ಇಂಚ್ಗೆ ನಾನು ಟ್ರಿಮ್ ಮಾಡ್ಕೊಳ್ಬೇಕು. ಯಾಕಂದರೆ ನಾನು ಅಲವೆನ್ಸ್ ಎಲ್ಲ 1/2 ಇಂಚ್ ಬಿಟ್ಟಿದ್ದೀನಿ ಕಟ್ಟಿಂಗಲ್ಲಿ ಅಲ್ವಾ. ಸೊ ಅದೇ ಥರ 1/2 ಇಂಚ್ಗೆ ನಾನು ಕಟ್ ಮಾಡ್ಕೊಳ್ಬೇಕು. ಸೊ ಅವಾಗ ಏನಿರುತ್ತೆ ಈವನ್ ಆಗೂ ಇರುತ್ತೆ, ಸ್ಟಿಚಿಂಗು ನಮಗೆ ನೀಟಾಗಿ ಬರುತ್ತೆ. ಸೊ ಎಕ್ಸಾಕ್ಟಾಗಿ 1/2 ಇಂಚ್ಗೆ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಸಪ್ರೇಟಾಗಿ ಕಟಿಂಗ್ ಮಾಡಿ ಇಟ್ಟಿದ್ದೆ, ಫ್ರಂಟ್ ಸಪ್ರೇಟಾಗಿ ಬ್ಯಾಕ್ ಸಪ್ರೇಟಾಗಿ. ಇಲ್ಲಿ ನೋಡಿ ಸೆಂಟರ್ ಪೋರ್ಷನ್ ಇದು 2 ಸೈಡ್ ಪೋರ್ಷನ್, ಇದೊಂದು ಸೆಂಟರ್ ಪೋರ್ಷನ್. ಸೊ ಸೆಂಟರ್ ಪೋರ್ಷನ್ಗೆ ಯಾವಾಗಲೂ ಪೈಪಿಂಗ್ ಹಾಕ್ಕೊಳ್ಬೇಕು. ಸೊ ಇದು ಬ್ಯಾಕು. ಸೊ ಇಲ್ಲಿ ಫೇಸ್ ಮೇಲೆ ಪೈಪಿಂಗ್ ಹಾಕ್ಕೊಂಡು ಬರಬೇಕು. ಸೊ ಈ ಥರ 1/2 ಇಂಚ್ಗೆ ಇಲ್ಲಿ ಪೈಪಿಂಗ್ ಹಾಕ್ಕೊಂಡು ಬರ್ತೀನಿ. ಸೊ ಈ ಥರ ಪೈಪಿಂಗ್ನ ಫೇಸ್ ಮೇಲೆ ಇಟ್ಕೊಂಡು ನೋಡಿ 1/2 ಇಂಚ್ ಅಂತ ಕಟ್ ಮಾಡುವಾಗ ನಮಗೆ ಎಕ್ಸಾಕ್ಟಾಗಿ 1/2 ಇಂಚ್ ಎಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇದು ಪಕ್ಕದಲ್ಲೇ ಎಡ್ಜಲ್ಲಿ ಸ್ಟಿಚ್ ಮಾಡಬೇಕು. ಸೊ ಈ ಥರ ಇಲ್ಲಿ ನೋಡಿ ಫ್ರಂಟು ಬ್ಯಾಕು ಈ ಥರ ಎಲ್ಲ ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು.
ಸೊ ಇವಾಗ ಇಲ್ಲೂ ಬರುತ್ತೆ. ಈ ನಾಚ್ ಪಾಯಿಂಟ್ ಇದೆ ನೋಡಿ, ಈ ನಾಚ್ ಪಾಯಿಂಟ್ ಹೀಗೆ ಇಟ್ಕೊಳ್ಬೇಕು. ಸೊ ಅದನ್ನು ಮಾರ್ಕ್ ಮಾಡಿಕೊಂಡು ಮೇಲೆ ಸ್ಟಿಚ್ ಮಾಡೋಕ್ಕೂ ಆಗುತ್ತೆ. ಸೊ ಈ ನಾಚ್ ಪಾಯಿಂಟ್ಸ್ನ ಮಾತ್ರ ಮಿಸ್ ಮಾಡಬಾರ್ದು. ಸೊ ಈ ನಾಚ್ ಪಾಯಿಂಟ್ ಇಲ್ಲಿದೆ. ಸೊ ವೇಸ್ಟ್ ಹತ್ರ ಹಾಕಿದ ನಾಚ್ ಪಾಯಿಂಟ್ ಇಲ್ಲಿದೆ. ಸೊ ಈ ಥರ ನಾವು ಎಲ್ಲ ಕಡೆ ಹಾಕ್ಕೊಳ್ಬೇಕು. ಇದು ಬ್ಯಾಕ್ ಅನ್ನುವಾಗ ಬ್ಯಾಕಲ್ಲಿ 2 ಕಡೆನೂ ಬರುತ್ತೆ, ಫ್ರಂಟಲ್ಲೂ ಅಷ್ಟೇ ಸೆಂಟ್ರ್ ಪೋರ್ಷನ್ಗೆ 2 ಕಡೆನೂ ಹಾಕ್ಕೊಳ್ಬೇಕು. ಸೊ ತಿರ್ಗಾ ಈ ನಾಚ್ ಪಾಯಿಂಟ್ ಇದೆಯಲ್ಲ, ಸೊ ಈ ನಾಚ್ ಪಾಯಿಂಟ್ನ ಮೇಲೆ ಇಲ್ಲಿ ಹಾಕೊಳ್ಳೋಣ. ಸೊ ಸೆಂಟ್ರ್ ಪೋರ್ಷನ್ ಸ್ಟಿಚ್ ಮಾಡಿದ್ದೀವಿ. ಇವಾಗ ಸೈಡ್ಸ್ನ ತಗೊಳ್ಳೋಣ. ಸೊ 2 ಕಡೆನೂ ಇದು ನೋಡಿ, ಈ ಸೈಡ್ ಈ ಕಡೆ ಬರುತ್ತೆ, ಈ ಸೈಡ್ ಈ ಕಡೆ ಬರುತ್ತೆ. ಸೊ 2 ಕಡೆನೂ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ತಿರ್ಗಾ ಇದನ್ನು ಫೇಸ್ ಆನ್ ಫೇಸ್ ಇಟ್ಕೊಂಡು ಸ್ಟಿಚ್ ಮಾಡೋಣ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಯಾವಾಗಲೂ ಕೆಳಗಡೆ ಇಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಗೆ ಈವನ್ನೆಸ್ ಸಿಗಲ್ಲ. ಸೊ ನಮ್ಮದು ಪೈಪಿಂಗ್ ಇವಾಗ ನಾವು ಟಾಪ್ ಲೇಯರ್ನ ನೋಡಿ ಹಿಂಗೆ ಕಟ್ ಮಾಡಿಕೊಂಡ್ರೆ ನಮ್ಮ ಪೈಪಿಂಗು ಟಾಪ್ ಲೇಯರು ಈ ಥರ ಇದೆ. ಸೊ ಇದನ್ನು ಇಲ್ಲಿಟ್ಕೊಂಡು ಇಲ್ಲಿಂದ ಸ್ಟಿಚ್ ಮಾಡುವಾಗ ನಮಗೆ ಈವನ್ ಆಗಿ ಬರುತ್ತೆ. ಸೊ ಇದು ಸ್ಟಿಚ್ ಮಾಡುವಾಗ ನಮಗೆ ಹೆಚ್ಚು ಕಮ್ಮಿ ಆಗುತ್ತೆ, ಯಾಕಂದರೆ ಇದು ಕ್ರಾಸು ಇದು ಕ್ರಾಸಲ್ಲಿ ಸ್ಟಿಚ್ ಮಾಡಿಬಿಡ್ತೀವಿ. ಸೊ ಈ ಹೆಚ್ಚು ಕಮ್ಮಿ, ಬಟ್ ಈ ಪಾಯಿಂಟು ಇದಕ್ಕೆ, ಈ ನಾಚ್ ಪಾಯಿಂಟು ಇದಕ್ಕೆ ಕರೆಕ್ಟಾಗಿ ಜಾಯಿನ್ ಆಗಬೇಕು. ಕೆಳಗಡೆ ಇರೋ ನಾಚ್ ಪಾಯಿಂಟು ಕರೆಕ್ಟಾಗಿ ಈ ಪಾಯಿಂಟ್ಗೆ ಜಾಯಿನ್ ಆಗಬೇಕು. ಸೊ ಅದು ಜಾಯಿನ್ ಆಗ್ತಿಲ್ಲ ಅಂದರೆ ನಾವು ಇದನ್ನು ಶ್ರಿಂಕ್ ಮಾಡ್ಕೊಳ್ಬೇಕು. ಇದನ್ನು ಶ್ರಿಂಕ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡಬೇಕು. ಸೊ ಶ್ರಿಂಕಿಂಗ್ ಮಾಡಬೇಕಂದ್ರೆ ಫಸ್ಟ್ ಒಂದು ವೇಸ್ಟ್ ಬಟ್ಟೆಯಲ್ಲಿ ತೋರಿಸ್ತೀನಿ. ಶ್ರಿಂಕ್ ಮಾಡೋದು ಹೇಗೆ ಅಂದರೆ, ಇದನ್ನು ಹಿಂಗೆ ಇಟ್ಕೊಂಡ್ಬಿಟ್ಟು ನಾರ್ಮಲಿ ನಮ್ಮ ಫ್ಯಾಬ್ರಿಕ್ ಇದೆ ನೋಡಿ, ಆದರೆ ಈ ಕಾರ್ನರಲ್ಲಿ ಇಟ್ಕೊಳ್ಬೇಕು, ಎಡ್ಜಲ್ಲಿ ಇಟ್ಕೊಳ್ಬೇಕು. ಹಿಂಗೆ ಇಟ್ಕೊಂಡು ಇದನ್ನು ರನ್ ಮಾಡಬೇಕು. ರನ್ ಮಾಡ್ತಿದ್ದಂಗೆ ಹಿಂದೆ ಹಿಂಗೆ ಪ್ರೆಸ್ ಮಾಡಬೇಕು. ಸೊ ನಿಮಗೆ ಜಸ್ಟ್ ಪ್ರೆಸ್ ಆಗುತ್ತೆ ಬಟ್ಟೆ ಅಷ್ಟೇ, ಗ್ಯಾದರ್ಸ್ ಏನೂ ಆಗಲ್ಲ, ಜಸ್ಟ್ ಪ್ರೆಸ್ ಆಗುತ್ತೆ. ಇಲ್ಲಿ ನೋಡಿ, ಇದು ನಿಮಗೆ ಒಂದು 2 ನಿಮಿಷ ಇರುತ್ತೆ ಶ್ರಿಂಕ್ ಆಗಿರೋದು. ಸೊ ಅಷ್ಟೇ, 2 ನಿಮಿಷ ಇರುತ್ತೆ. ಇದು ಇಮಿಡಿಯೇಟ್ಲಿ ನೀವು ಸ್ಟಿಚ್ ಮಾಡಬೇಕು. ಇಮಿಡಿಯೇಟ್ಲಿ ಸ್ಟಿಚ್ ಮಾಡಿಲ್ಲ ಅಂದರೆ ಹೋಗ್ಬಿಡುತ್ತೆ. ಸೊ ಸ್ಟಿಚ್ ಮಾಡಿದ್ಮೇಲೆ ನಿಮಗೆಲ್ಲೂ ಏನು ರಿಂಕಲ್ಸು, ಗ್ಯಾದರ್ಸ್ ಫಾರ್ಮೇಷನ್ ಏನೂ ಇರಲ್ಲ, ಫ್ಲ್ಯಾಟಾಗಿರುತ್ತೆ. ಸೊ ಇದನ್ನು ಒಂದೊಂದು ಕಡೆ ಎಕ್ಸ್ಟ್ರಾ ಕಮ್ಮಿ ಬರುವಾಗ ನೀವು ಈ ಮೆಥಡ್ ಟ್ರೈ ಮಾಡುವಾಗ ಈವನ್ ಆಗಿರುತ್ತೆ. ಜಾಸ್ತಿ ಬರ್ತಿದೆ ಅಂತ ಬಟ್ಟೆನ ಕಟ್ ಮಾಡಬಾರ್ದು. ಸೊ ಇವಾಗ ಈ ಕಾರ್ನರ್ನ ಶ್ರಿಂಕ್ ಮಾಡ್ತೀನಿ ನಾನು. ಆ್ಯಂಡ್ ಶ್ರಿಂಕ್ ಮಾಡೋದು ಎಡ್ಜಲ್ಲಿ ಮಾಡಬೇಕು, ಯಾಕಂದರೆ 1/2 ಇಂಚ್ ನಾವು ಅಲವೆನ್ಸ್ ಬಿಟ್ಟಿರ್ತೀವಿ, ಅಲ್ಲಿ ಟ್ರೈ ಮಾಡಬಾರ್ದು. ಇಲ್ಲಿ ನೋಡಿ, ಇವಾಗ ಶ್ರಿಂಕ್ ಮಾಡಿದ್ದೀನಿ. ಸೊ ಇದೊಂದು 2 ನಿಮಿಷ ಇರುತ್ತೆ. ಇಮಿಡಿಯೇಟ್ಲಿ ನಾನು ಅದನ್ನು ಸ್ಟಿಚ್ ಮಾಡಬೇಕು. ಹೀಗೆ ಪೈಪಿಂಗ್ ಮೇಲೆ ಸ್ಟಿಚ್ ಹಾಕೋದ್ರಿಂದ ಒಂದು ಸೈಡ್ ಪ್ರೆಷರ್ ಫುಟ್ಟು ಚೇಂಜ್ ಮಾಡ್ಕೊಳ್ಬೇಕು. ಚೇಂಜ್ ಮಾಡಿಕೊಂಡು ಇವಾಗ ನೋಡಿ, ಶ್ರಿಂಕ್ ಮಾಡುವಾಗ ಈ ನಾಚು ಈ ಮಾರ್ಕು 2 ಈವನ್ ಆಗಿ ಸ್ಟಿಚ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಸೊ ಪಾಯಿಂಟು ಕರೆಕ್ಟಾಗಿ ನೋಡಿ, ನಾಚು ಅದು.
ಸೊ ತಿರ್ಗಾ ಈ ನಾಚು ಈ ಪಾಯಿಂಟ್ ಇದು ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಫೈನಲಿ ನಾವಿಲ್ಲಿ ಪಿನ್ ಹಾಕ್ಕೊಂಡು ಸ್ಟಿಚ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಕರೆಕ್ಟಾಗಿ. ಸೊ ಈ ಪಾಯಿಂಟ್ಸ್ನ ಮಾತ್ರ ನಾವು ಮ್ಯಾಚ್ ಮಾಡಬೇಕು ಕರೆಕ್ಟಾಗಿ. ಈ ಪಾಯಿಂಟು ಇದಕ್ಕೆ ಮ್ಯಾಚ್ ಆಗಿದೆ, ಈ ಪಾಯಿಂಟು ಇದಕ್ಕೆ ಮ್ಯಾಚ್ ಆಗಿದೆ. ಪಾಯಿಂಟ್ ಮ್ಯಾಚ್ ಆಗಿದ ತಕ್ಷಣ ಇದನ್ನು ಹೀಗೆ ಇಟ್ಕೊಂಡು ನಾವು ಸ್ಟಿಚ್ ಮಾಡಬೇಕು. ಸೊ ಫಸ್ಟಿಂದನೇ ಹಿಂಗೆ ನೋಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಬರುತ್ತೆ, ಜಾಸ್ತಿ ಕಮ್ಮಿ ಬರಲ್ಲ. ಸೊ ಈ ಥರ ಇಟ್ಕೊಂಡು ಇಲ್ಲ ಅಲ್ಲಲ್ಲಿ ಪಿನ್ ಹಾಕ್ಕೊಂಡು ನಾವು ಇದನ್ನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಅಲ್ಲೇ ಬರಬೇಕು, ಹೆಚ್ಚು ಕಮ್ಮಿ ಏನು ಬರಬಾರ್ದು. ನೋಡಿ ಎಕ್ಸಾಕ್ಟಾಗಿ ಅಷ್ಟೇ ಬರಬೇಕು. ಸೊ ಫಸ್ಟ್ ಟೈಮ್ ಹೊಲಿವಾಗ ಕಷ್ಟ ಇದ್ದರೆ ಪಿನ್ ಹಾಕ್ಕೊಳ್ಳಿ, ಪಿನ್ ಹಾಕ್ಕೊಂಡು ಹೊಲಿರಿ. ಸೊ ನಮಗೆ ಈ ಥರ ಪೈಪಿಂಗ್ ಇರುತ್ತೆ ಕಾರ್ನರಿಂದ. ನೋಡಿ ಈ ಥರ ಸಣ್ಣ ಪೈಪಿಂಗ್ ಹಾಕಬೇಕು. ಸೊ ಇದೇ ಥರ ಈ ಕಡೆನೂ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ಪೈಪಿಂಗ್ ಹಾಕ್ಬಿಟ್ಟಿದ್ದೀವಿ. ಸೊ ನಾವು ಸ್ಟಿಚಿಂಗ್ ಮಾಡಬೇಕು. ಸೊ ಇವಾಗ ಆಪೋಸಿಟ್ ಸೈಡಿಂದ ಬರೋದ್ರಿಂದ ಫಸ್ಟು ಶ್ರಿಂಕ್ ಮಾಡ್ಕೊಂಡು ಬಿಡ್ತೀನಿ. ಸೊ ಶ್ರಿಂಕ್ ಮಾಡಿಕೊಂಡು ಆಮೇಲೆ ಕೆಳಗಡೆಯಿಂದ ಸ್ಟಿಚ್ ಮಾಡ್ತೀನಿ. ನೋಡಿ ಸೊ ಎಡ್ಜಲ್ಲಿ ಈ ಥರ ಶ್ರಿಂಕ್ ಮಾಡ್ಕೊಳ್ಳಿ. ಶ್ರಿಂಕ್ ಮಾಡಿಕೊಂಡು ಇವಾಗ ಕೆಳಗಡೆಯಿಂದ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಪೈಪಿಂಗ್ ಇದ್ರ ಮೇಲೆ ಇದನ್ನು ಹಾಕುವಾಗ ನಿಮಗೆ ಈಸಿಯಾಗಿರುತ್ತೆ ಸ್ಟಿಚಿಂಗ್ ಮಾಡುವಾಗ. ಪೈಪಿಂಗ್ ಮೇಲೆ ಈ ಫ್ಯಾಬ್ರಿಕ್ನ ಮೇನ್ ಫ್ಯಾಬ್ರಿಕ್ನ ಹಾಕಬೇಕು ಸ್ಟಿಚ್ ಮಾಡುವಾಗ. ಸೊ ಇಲ್ಲಿಂದ ಸ್ಟಿಚ್ ಮಾಡುವಾಗನೇ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳಿ, ಜಾಯಿನ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ಕೆಳಗಡೆಯಿಂದನೇ ಈವನಾಗಿ ಬರುತ್ತೆ. ಸೊ ಇಲ್ಲಾಂದರೆ ಯಾವಾಗಾದ್ರೂ ನೀವು ಸ್ಟಿಚ್ ಅದ್ರ ಬಿಟ್ಬಿಟ್ಟಿದ್ದೀರಾ ಅಂದರೆ ಮೇಲೆ ಬರುವಾಗ ಹೆಚ್ಚು ಕಮ್ಮಿ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಫಸ್ಟಿಂದನೇ ನೋಡ್ಕೊಳ್ಳಿ, ಇಲ್ಲ ಬೆಸ್ಟು ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫಸ್ಟಿಂದನೇ ನೋಡ್ಕೊಳ್ಳುವಾಗ ನನಗೆ ಎಕ್ಸಾಕ್ಟಾಗಿ ಮೇಲೆ ಬರುವಾಗ ಎಷ್ಟು ಬೇಕೋ ಅಷ್ಟಿರುತ್ತೆ. ಸೊ ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಈ ನಾಚ್ ಪಾಯಿಂಟು ಈ ಪಾಯಿಂಟು ಮ್ಯಾಚ್ ಆಗ್ತಿದೆ. ಅದಾದಮೇಲೆ ತಿರ್ಗಾ ಸೆಕೆಂಡ್ ಮೇಲಿರೋ ನಾಚ್ ಪಾಯಿಂಟು ಈ ಮಾರ್ಕು ಇದೆರಡು ಜಾಯಿನ್ ಆಗಬೇಕು. ಸೊ ಆಲ್ರೆಡಿ ನಾನು ಶ್ರಿಂಕ್ ಮಾಡಿದ್ದೀನಿ, ಅದು ಹಾಗೇ ಇರುತ್ತೆ. ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅದು ಅದೇ ಥರ ಇರುತ್ತೆ, ಹಾಗೆ ಹೊಲ್ಕೊಂಡು ಬಂದುಬಿಡ್ಬೇಕು. ಸೊ ಇಲ್ಲಿ ನೋಡಿ ಈ ಥರ ಟ್ರಯಾಂಗಲ್ ಬಿಡಬೇಕು. ಆವಾಗಲೇ ನಾವು ಸ್ಟಿಚ್ ಮಾಡಿದ್ಮೇಲೆ ನಮಗೆ ಈವನ್ ಆಗಿರುತ್ತೆ. ಇದನ್ನು ಆಮೇಲೆ ಟ್ರಿಮ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ಎಕ್ಸಾಕ್ಟಾಗಿ ಬರುತ್ತೆ. ಸೊ ಎರಡು ಕಡೆಯೂ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀವಿ.
ಸೊ ಇದೇ ಥರ ಫ್ರಂಟು ಅಟ್ಯಾಚ್ ಮಾಡಬೇಕು, ಜಾಯಿನ್ ಮಾಡ್ಕೊಳ್ಬೇಕು. ಇವಾಗ ನಾನು ಬ್ಯಾಕ್ ಮಾಡಿದ್ದೀನಿ. ಸೊ ಬ್ಯಾಕಲ್ಲಿ ನೋಡಿ ಈ ಥರ ಫಿನಿಶ್ ಆಗಿದೆ. ಸೊ ಕೆಳಗಡೆವರೆಗೂ ಪೈಪಿಂಗ್ನ ಅಟ್ಯಾಚ್ ಮಾಡಿದ್ದೀನಿ. ಸೊ ಇದೇ ಥರ ಫ್ರಂಟಲ್ಲೂ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಇದನ್ನು ಸ್ಟಿಚ್ ಮಾಡಿದ್ಮೇಲೆ ನೋಡಿ ಎಡ್ಜಸ್ ಈ ಥರ ಇರುತ್ತೆ. ಸೊ ನಾವು ಒಂದು ಸ್ವಲ್ಪ ಬಿಟ್ಕೊಂಡು ಸ್ಟಿಚ್ ಮಾಡೋದು, ಇದಕ್ಕೆ ಹಿಂಗೆ ಟರ್ನ್ ಮಾಡುವಾಗ ಎಕ್ಸ್ಟ್ರಾ ಇರುತ್ತೆ, ಬಟ್ ಈ ಲೈನ್ ನಮಗೆ ಈವನ್ ಆಗಿರುತ್ತೆ. ಹಿಂದೆ ಎಲ್ಲ ಕಡೆ ನಾನು ಓವರ್ಲಾಕ್ ಮಾಡ್ಕೊಂಡಿದ್ದೀನಿ. ಸೊ 2 ಸೈಡು ಓವರ್ಲಾಕ್ ಮಾಡಿಕೊಂಡು ಇವಾಗ ಎಕ್ಸಸ್ನ ಕಟ್ ಮಾಡ್ಕೊಳ್ತೀನಿ. ಎಕ್ಸಸ್ನ ಕಟ್ ಮಾಡ್ಕೊಳ್ತೀವಿ. ಅದೇ ಥರ ಫ್ರಂಟು ರೆಡಿಯಾಗಿದೆ. ಸೊ ಫ್ರಂಟು ಅದೇ ಥರ ರೆಡಿ ಮಾಡಿಕೊಂಡು ಇಲ್ಲಿ ನೋಡಿ ನಮ್ಗೆ ಮೇನ್ ಬೇಕಾಗಿರೋದು ಲೈನ್ ಕರೆಕ್ಟಾಗಿ ಈವನ್ ಆಗಿರಬೇಕು. ಈ ಎಕ್ಸಸ್ ಪೈಪಿಂಗ್ ಇದೆ ನೋಡಿ, ಸೊ ಇದನ್ನು ಎಡ್ಜಲ್ಲಿ ಕಟ್ ಮಾಡ್ಕೊಳ್ಬೇಕು ಈ ಥರ. ಸೊ ಈಗ ಫ್ರಂಟ್ ಪೀಸ್ಗೆ ನೋಡಿ, ಫ್ರಂಟ್ ನಮ್ಗೆ ಆಲ್ರೆಡಿ ಗೊತ್ತಿದೆ, ಸ್ವಲ್ಪ ಡೀಪ್ ಕೊಟ್ಟಿದ್ದೀವಿ. ಸೊ ಫ್ರಂಟ್ ಪೀಸ್ಗೆ ಇಲ್ಲಿ ಪ್ಲಾಕೆಟ್ ಕೊಡಬೇಕು. ಸೊ ಇಲ್ಲಿ ಪ್ಲಾಕೆಟ್ ಕೊಡಬೇಕು. ಸೊ ಅದಕ್ಕೆ ನಾನು ಫಸ್ಟ್ ಸೆಂಟ್ರ್ ಪಾಯಿಂಟ್ ಇದೆ ನೋಡಿ, ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಇದು ಸೆಂಟ್ರ್ ಪಾಯಿಂಟ್. ಸೊ ಸೆಂಟ್ರ್ ಲೈನಿಂಗ್ ಹಾಕ್ಕೊಂಡು 6 ಇಂಚಸ್ ಒಂದು ಸ್ಟ್ರಿಪ್ನ ರೆಡಿ ಮಾಡ್ಕೊಳ್ಬೇಕು. 6 ಇಂಚಸ್, ಇಲ್ಲ ನಿಮಗೆ ಬೇರೆ ಕಲರ್ ಮಾಡಬೇಕಂದ್ರೂ ಬೇರೆ ಕಲರ್ ಯೂಸ್ ಮಾಡ್ಕೊಳ್ಬೋದು. ಸೊ ನಾನು ಇದೇ ಕಲರ್ ಯೂಸ್ ಮಾಡ್ತಿದ್ದೀನಿ. ಸೊ 6 ಇಂಚಸ್ ಸ್ಟ್ರಿಪ್ ತೊಗೊಂಡು ಸೆಂಟ್ರಲ್ಲಿ ಈ ಥರ ಒಂದು ಅಯನ್ ಫೋಲ್ಡ್ ಮಾಡಿ ಅಯನ್ ಮಾಡ್ಕೊಳ್ಬೇಕು. ಸೊ ಫೋಲ್ಡ್ ಮಾಡಿ ಏನಕ್ಕೆ ಅಯನ್ ಮಾಡ್ತೀವಂದರೆ ನಾವಿಲ್ಲಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಸೊ ಸೆಂಟ್ರ್ ಪಾಯಿಂಟ್ ನಮ್ಗೆ ಗೊತ್ತಾಗಬೇಕು ಅಂತ ಅಯನ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ಪಿನ್ ಹಾಕ್ಕೊಳ್ತೀನಿ. ಸೊ ಸೆಂಟ್ರ್ ಟು ಸೆಂಟ್ರ್ ಪಾಯಿಂಟು. ಸೊ ನಾವು ಯಾವಾಗಲೂ ಎಲ್ಲಿ ಸ್ಟಾಪ್ ಮಾಡ್ತೀವೋ ಅಲ್ಲಿ ಒಂದು 2 ಇಂಚಸ್ 3 ಇಂಚಸ್ ಎಕ್ಸ್ಟ್ರಾ ತೊಗೊಳ್ಳಿ. ಬಟ್ ನಾನು ಬಟ್ಟೆ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಎಕ್ಸ್ಟ್ರಾ ತೊಗೊಂಡ್ರೂ ಪರವಾಗಿಲ್ಲ, ನಮ್ಗೆ ಎಷ್ಟು ಬೇಕೋ ಲಾಸ್ಟಲ್ಲಿ ಕಟ್ ಮಾಡಿಬಿಡ್ತೀವಿ. ಸೊ ಇವಾಗ ಇದು ಸೆಂಟ್ರಲ್ಲಿ ಇದೆ. ಸೊ ಇಲ್ಲಿ 1 ಇಂಚ್ಗೆ ನನ್ನ ಪ್ಲಾಕೆಟ್ ಸೈಜ್ ಎಷ್ಟು ಬೇಕು ಅಂತ ಡಿಸೈಡ್ ಮಾಡಬೇಕು. ಸೊ ನನ್ನ ಪ್ಲಾಕೆಟ್ ಸೈಜು 1 ಇಂಚ್ ಇರುತ್ತೆ. ಸೊ ಇಷ್ಟಿರುತ್ತೆ. ಸೊ ಇಷ್ಟಿರುವಾಗ ಈ ಸೆಂಟರ್ ಲೈನ್ ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಇದು ನಮಗೆ ಸೆಂಟರ್ ಲೈನ್ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ನಾನು ಎಲ್ಲಿ ಬಂದು ಸ್ಟಾಪ್ ಮಾಡಬೇಕು ಅಲ್ಲೂ ನಾನು ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲಿ ಬಂದು ಸ್ಟಾಪ್ ಮಾಡಬೇಕು. ಸೊ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಇಲ್ಲಿ ನೋಡಿ. ಸೊ ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು, 1/2 ಇಂಚ್, 1/2 ಇಂಚ್, 1/2 ಇಂಚ್, 1/2 ಇಂಚ್ ಹಿಂಗೆ ಮಾಡಿಕೊಂಡು ಕೆಳಗಡೆ ಬರುವಾಗ ಈ ಥರ ವಿ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈ ಥರ ವಿ ಶೇಪಲ್ಲಿ ಇಲ್ಲಿಗೆ ಮಾತ್ರ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಹೀಗೆ ಮಾರ್ಕ್ ಮಾಡಿಕೊಂಡು ಸೆಂಟ್ರಲ್ಲೂ ನಮಗೆ ಈ ಥರ ವಿ ಮಾರ್ಕ್ ಮಾಡ್ಕೊಳ್ಬೇಕು. ಇದು ಲಾಸ್ಟಲ್ಲಿ ಕಟ್ ಮಾಡಬೇಕು. ಸೊ ಇವಾಗ ನಾನು ಸ್ಟಿಚ್ ಮಾಡುವಾಗ ಇಲ್ಲಿಂದ ಸ್ಟ್ರೈಟಾಗಿ ಸ್ಟಿಚ್ ಮಾಡ್ತೀನಿ. ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಇಲ್ಲಿ ಬಂದು ಹಿಂಗೆ ತಗೊಂಡು ಹಿಂಗೆ ಹೋಗ್ತೀನಿ. ಸೊ ಆ ಮಾರ್ಕಿಂಗ್ ಮೇಲೇ ಸ್ಟಿಚ್ ಮಾಡಬೇಕು. ಸೊ ಪಿನ್ ಹಾಕ್ಕೊಂಡಿರೋದ್ರಿಂದ ಅದು ಆ ಕಡೆ ಈ ಕಡೆ ಹೋಗಲ್ಲ. ಸೊ ಡೈರೆಕ್ಟಾಗಿ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡ್ತೀನಿ. ನಾನು 1 ಇಂಚ್ ಈ ಕಡೆ 1/2 ಇಂಚ್, ಈ ಕಡೆ 1/2 ಇಂಚ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಅಲ್ಲಿ ಸ್ಟಿಚ್ ಮಾಡಿಕೊಂಡು
ತಿರ್ಗಾ ಟರ್ನ್ ಮಾಡಿಕೊಂಡು ಸೊ ಈ ಥರ ಸ್ಟಿಚ್ ಮಾಡಿಕೊಂಡು ಪಿನ್ಸ್ನ ತೆಗೆದುಬಿಡಿ. ಪಿನ್ನ ತೆಗೆದುಬಿಟ್ಟು ಇವಾಗ ನಾನು ಮಾರ್ಕ್ ಹಾಕಿದ್ದೀನಲ್ಲ, ಸೆಂಟರ್ ಲೈನ್ ಹಾಕಿಬಿಟ್ಟು ಇಲ್ಲಿ ವಿ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ವಿ ಶೇಪಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಅಲ್ಲಿ ನಾನು ಕಟ್ ಮಾಡಬೇಕು. ಸೊ ಅದೇ ವಿ ಶೇಪಲ್ಲಿನ ನಾನು ಕಟ್ ಮಾಡಬೇಕು, ಎಡ್ಜ್ವರೆಗೂ ಕಟ್ ಮಾಡಬೇಕು. ಸೊ ಕಟ್ ಮಾಡಿಕೊಂಡು ಇದನ್ನು ನಾನು ಅಯನ್ ಮಾಡಬೇಕು. ಸೊ ಎಷ್ಟು ಇಂಚ್ಗೆ? 1 ಇಂಚ್ಗೆ ಅಯನ್ ಮಾಡಬೇಕು. ಸೊ ಇದನ್ನು 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಈವನಾಗಿ ಬೇಕು ಅಂದರೆ 1 ಇಂಚ್ಗೆ ಫಸ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಫೋಲ್ಡ್ ಮಾಡಿ ಅಯನ್ ಮಾಡೋಕ್ಕೆ ಮುಂಚೆ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಆಮೇಲೆ ಫೋಲ್ಡ್ ಮಾಡೋಣ. ಈ ಕಡೆನೂ ಅಷ್ಟೇ 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ 1 ಇಂಚ್ಗೆ ಫೋಲ್ಡ್ ಮಾಡಿಕೊಂಡು ಅಯನ್ ಮಾಡಬೇಕು. ಸೊ ಇದನ್ನು ಹೀಗೆ ಸೊ ಒಂದು ಫೋಲ್ಡ್ ಮಾಡಿಬಿಟ್ಟು 1 ಇಂಚ್ಗೆ ಈ ಥರ ಅಯನ್ ಮಾಡಬೇಕು. ಇಷ್ಟೇ. ಸೊ ಆಗ ನಿಮಗೆ ಮೇಲೆ 1 ಇಂಚ್ ಇರುತ್ತೆ. ಈ ಥರ ಅಯನ್ ಮಾಡಿಕೊಳ್ಬೇಕು. ಸೊ ಈಗ ಫೋಲ್ಡ್ ಮಾಡಿಬಿಟ್ಟು ಈ ಥರ, ಸೊ ಆಪೋಸಿಟ್ ಸೈಡಲ್ಲೂ ಅಷ್ಟೇ ಫೋಲ್ಡ್ ಮಾಡಿಕೊಂಡು ಈ ಥರ ಅಯನ್ ಮಾಡ್ಕೊಳ್ಬೇಕು. ಸೊ 1 ಇಂಚು ಈ ಫೋಲ್ಡಿಂಗ್ ಇದೆಲ್ಲ ಒಳಗಡೆ ಹೋಗುತ್ತೆ. ಈ ಥರ ಸ್ಟಿಚ್ ಮಾಡುವಾಗ ಇದೆಲ್ಲ ಒಳಗಡೆ ಹೋಗುತ್ತೆ. ಬ್ಯಾಕಲ್ಲಿ ನಮಗೆ ಇದು ಮಾತ್ರ ಕಾಣುತ್ತೆ ಈ ಥರ. ಸೊ ಈ ಥರ 2 ಪ್ಲಾಕೆಟ್ ನಾನು ಹೇಳ್ದಂಗೆ ಅಯನ್ ಮಾಡಿದ್ದೀವಲ್ಲ. ಸೊ ಇವಾಗ ಫಸ್ಟ್ ಇದನ್ನು ಸ್ಟಿಚ್ ಮಾಡ್ಕೊಂಡು ಬರೋಣ. ಸೊ ಇದ್ರ ಮೇಲೆ ನಾವು ಟಾಪ್ ಸ್ಟಿಚ್ ಹಾಕಬೇಕು. ಟಾಪ್ ಸ್ಟಿಚ್ ಹಾಕಿ ಎಲ್ಲಿ ಬಂದು ಸ್ಟಾಪ್ ಮಾಡಬೇಕು ಅಲ್ಲಿ ಸ್ಟಾಪ್ ಮಾಡೋಣ. ಸೊ ಯಾವುದು ಮೇಲೆ ಇರುತ್ತೋ ಅದನ್ನು ಬಿಟ್ಬಿಡಿ, ಕೆಳಗಡೆ ಯಾವ್ದು ಬರುತ್ತೋ ಫಸ್ಟ್ ಅದಕ್ಕೆ ಸ್ಟಿಚ್ ಮಾಡಬೇಕು. ಸೊ ಅಯನ್ ಮಾಡಿರೋದ್ರಿಂದ ನಮಗೆ ಈ ಫೋಲ್ಡಿಂಗ್ ನಮಗೆ ಕಷ್ಟ ಆಗಲ್ಲ. ಎಕ್ಸಾಕ್ಟಾಗಿ ಆ ಫೋಲ್ಡಿಂಗ್ ಮೇಲೆ ಸ್ಟಿಚ್ ಮಾಡ್ಕೊಂಡು ಬರ್ತೀವಿ. ಸೊ ಇಷ್ಟು ದೂರ ಇದು ಸ್ಟಾಪ್ ಮಾಡಿಬಿಟ್ಟಿದ್ದೀವಿ. ಇವಾಗ ಇದು ಟಾಪ್ಸಲ್ಲಿ ಸ್ಟಿಚ್ ಮಾಡಬೇಕು. ಸೊ ಟಾಪಲ್ಲಿ ಸ್ಟಿಚ್ ಮಾಡುವಾಗ ಇಲ್ಲಿ ನೋಡಿ, ಸೊ ಇಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಳ್ಬೇಕು. ಸೊ ನೋಡಿ ಕಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಾನು ಇಲ್ಲಿ ವಿ ಶೇಪಲ್ಲಿ ಕಟ್ ಮಾಡ್ತೀನಿ. ಸೊ ವಿ ಶೇಪಲ್ಲಿ ಕಟ್ ಮಾಡುವಾಗ ನನಗೆ ಇಲ್ಲಿ ಎಕ್ಸಸ್ ಇದೆ ನೋಡಿ, ಇದನ್ನೆಲ್ಲ ಕಟ್ ಮಾಡ್ತೀನಿ. ನೋಡಿ ಸ್ವಲ್ಪ ಬಿಟ್ಬಿಟ್ಟು ಇಲ್ಲಿ ನೋಡಿ ಇಷ್ಟು ಬಿಟ್ಟು ಇದನ್ನೆಲ್ಲ ಕಟ್ ಮಾಡ್ತೀನಿ. ಸೊ ನಾನು ಇದೇನು ಕಟ್ ಮಾಡ್ತೀನಿ ಅಂದರೆ ಇಷ್ಟು ಬಟ್ಟೆ ಇರುವಾಗ ನನಗೆ ಆ ವಿ ಶೇಪಲ್ಲಿ ಫೋಲ್ಡ್ ಮಾಡೋಕ್ಕೆ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಕಟ್ ಮಾಡ್ತೀನಿ. ಇವಾಗ ನಾನು ಇಲ್ಲಿಂದ ಸ್ಟಿಚ್ ಮಾಡ್ಕೊಂಡು ಬಂದು ಈ ವಿ ಶೇಪ್ ಇದೆ ನೋಡಿ, ಸೊ ಇದನ್ನು ಹೀಗೆ ಸ್ಟಿಚ್ ಮಾಡಿಕೊಂಡು ಹೀಗೆ ಹೋಗ್ತೀನಿ. ಇಲ್ಲ ನಿಮಗೆ ಇದನ್ನು ಫ್ಲಾಟಾಗಿ ಅಯನ್ ಮಾಡ್ಕೊಳ್ಬೇಕಂದ್ರೂ ಮಾಡ್ಕೊಳ್ಬೋದು. ಸೊ ಹಿಂಗೆ ಇಟ್ಕೊಂಡು ಅಯನ್ ಮಾಡಿಕೊಂಡು ಆಮೇಲೆ ಇದು ಎಕ್ಸಾಕ್ಟಾಗಿ ಇಲ್ಲಿ ಸ್ಟಿಚ್ ಸ್ಟಾಪ್ ಮಾಡಬೇಕು. ಸೊ ಇವಾಗ ಇಲ್ಲಿಂದ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ.
ಸೊ ಇಲ್ಲಿ ವಿ ಶೇಪಲ್ಲಿ ನಾನೊಂದು ಅಯನ್ ಮಾಡ್ಕೊಂಡಿದ್ದೀನಿ ಸೊ ದಟ್ ನನಗೆ ಫೋಲ್ಡ್ ಮಾಡೋಕ್ಕೆ ಈಸಿ ಇರುತ್ತೆ. ಸೊ ಇಲ್ಲಿ ನೋಡಿ ಈ ವಿ ಶೇಪಲ್ಲಿ ಅಯನ್ ಮಾಡ್ಕೊಂಡು ಸಪೋಸ್ ನಮಗೆ ವಿ ಶೇಪ್ ಬೇಡ, ಈ ಥರ ವಿ ಶೇಪ್ ಬೇಡ ಅಂದರೆ ನೀವು ಸ್ಟ್ರೈಟಾಗಿನೂ ತೊಗೊಳ್ಬೋದು. ಸೊ ಆವಾಗ ನಿಮ್ಗೆ ಅಯನ್ ಮಾಡಬೇಕಂತಲ್ಲ, ಹಿಂಗೂ ತೊಗೊಳ್ಬೋದು. ಸೊ ಇಲ್ಲಿ ಬರ್ತಾ ಬರ್ತಾ ಇದನ್ನು ಈವನ್ ಮಾಡ್ಕೊಂಡ್ಬಿಡಿ. ಆ್ಯಂಡ್ ದೆನ್ ಈ ಓಪನ್ ಎಲ್ಲಿದೆ ಅನ್ನೋ ಅಲ್ಲಿ ನಾವು ಒಂದು ಮೇಲೆ ಒಂದು ಸ್ಟಿಚ್ ಮಾಡ್ಕೊಳ್ಳೋಣ, ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈ ಓಪನ್ ಇಲ್ಲಿವರೆಗೂ ಇದೆ. ಸೊ ಅದೇ ಓಪನ್ ಇಲ್ಲಿ ಒಂದು ಸ್ಟಿಚ್ ಹಾಕಬೇಕು. ಸೊ ಹೀಗೆ ಈವನಾಗಿ ಇಟ್ಕೊಂಡು ಆ ಮಾರ್ಕ್ ಹಾಕಿದ್ದೀನಲ್ಲ ಅಲ್ಲಿ ಬಂದುಬಿಟ್ಟು ನೀವು ಹಿಂಗೆ ಟರ್ನ್ ಮಾಡಿಕೊಂಡು, ಸೊ ಎಲ್ಲ ಸೇರಿರುತ್ತೆ ಒಳಗಡೆ. ಸೊ ಇಲ್ಲಿ ಒಂದು ಟಾಪ್ ಸ್ಟಿಚ್ ಹಾಕಿ ಸೊ ಇದು ಈ ಥರ ಸ್ಟಿಚ್ ಮಾಡಿದ್ಮೇಲೆ ಹಿಂದೆ ಫುಲ್ಲು ಕ್ಲೋಸ್ ಆಗಿರುತ್ತೆ. ಸೊ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ. ಇದು ಕವರ್ ಆಗಿದೆ, ಇದು ಒಳಗಡೆ ಆಗಿದೆ. ನಿಮ್ಗೆ ಹಿಂದೆ ಏನು ಕಚ್ಚಾ ಫಿನಿಶಿಂಗ್ ಇರಲ್ಲ. ಸೊ ಇದು ಒಳಗಡೆ ಹೋಗಿರುತ್ತೆ, ಇಲ್ಲಿ ಮೇಲೇನೂ ಸ್ಟಿಚ್ ಇರೋದ್ರಿಂದ ನಿಮ್ಗೆ ಇದು ಮೇಲೆ ಕೆಳಗಡೆ ಕಾಣಲ್ಲ. ಸೊ ಈ ಥರ ನಿಮಗೆ ಫ್ರಂಟು ಈ ಥರ ಆಗಿರುತ್ತೆ, ಬ್ಯಾಕು ನಮಗೆ ಬ್ಯಾಕ್ ಪೀಸು ಈ ಥರ ಇರುತ್ತೆ. ಸೊ ನಾವು ಇದನ್ನು ಎಷ್ಟು ಬಟನ್ಸ್ ಇಡಬೇಕು, ಸೊ ಇದನ್ನು ನಾವು ಎಷ್ಟು ದೂರ ಬೇಕಾದರೂ ಕ್ಲೋಸ್ ಮಾಡ್ಕೊಳ್ಬೋದು. ಕ್ಲೋಸ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಬೇಕಂದ್ರೂ ಮಾಡ್ಕೊಳ್ಬೋದು. ಮೇಲೆ ನೋಡಿ ಈ ಥರ ಈವನ್ ಆಗಿದೆ. ಸೊ ಇದು ಎಕ್ಸಸ್ನ ಇಲ್ಲಿ ಕಟ್ ಮಾಡಬೇಕು. ಸೊ ಈ ಥರ ಪ್ಲಾಕೆಟ್ನ ಮುಗಿಸ್ಕೊಳ್ಳಿ. ಸೊ ಪ್ಲಾಕೆಟ್ನ ಮುಗಿಸ್ಕೊಂಡು ನೆಕ್ಸ್ಟು ಶೋಲ್ಡರ್ಸ್ 2 ಅಟ್ಯಾಚ್ ಮಾಡ್ಕೊಂಡ್ಬಿಡಿ. ಸೊ ಶೋಲ್ಡರ್ 2 ಅಟ್ಯಾಚ್ ಮಾಡಿಕೊಂಡು ನೆಕ್ಗೆ ಕ್ರಾಸ್ ಪೀಸ್ ಫುಲ್ ರೌಂಡ್ ಕೊಡಬೇಕು. ಸೊ ನೆಕ್ಗೆ ಫುಲ್ ರೌಂಡ್ ಕ್ರಾಸ್ ಪೀಸ್ ಕೊಟ್ಬಿಟ್ಟು ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಬೇಕು. ಸೊ ಈಗ ಪ್ಲಾಕೆಟ್ ರೆಡಿ ಆದಮೇಲೆ ಫ್ರಂಟು ಬ್ಯಾಕು ಅಟ್ಯಾಚ್ ಮಾಡಬೇಕು. ನಾರ್ಮಲ್ ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಳಿ. ಸೊ ಫೇಸ್ ಮೇಲೆ ಫೇಸು, ಇದು ಶೋಲ್ಡರ್, ಸೊ ಶೋಲ್ಡರ್ ಮೇಲೆ ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಳ್ತೀನಿ. ಸೊ 1/2 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಲ್ಲ, ಸೊ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಸೊ ಶೋಲ್ಡರ್ಗೆ 2 ಸ್ಟಿಚ್ ಹಾಕ್ಕೊಳ್ಳೋಣ.
ಎರಡು ಕಡೆನೂ ಶೋಲ್ಡರ್ ಆನ್ ಶೋಲ್ಡರ್ ಹೀಗೆ. ಸೊ ಈ ಥರ ಶೋಲ್ಡರ್ ಸ್ಟಿಚ್ ಮಾಡಿದ್ಮೇಲೆ ಒಂದು ಕ್ರಾಸ್ ಪೀಸ್ ತೊಗೊಂಡು ಫುಲ್ ನೆಕ್ ರೌಂಡ್ ಫಿನಿಶ್ ಮಾಡಬೇಕು. ಸೊ ಬಿಫೋರ್ ದ್ಯಾಟ್ ನಾವು ಶೋಲ್ಡರ್ಸ್ನ ಓವರ್ಲಾಕ್ ಮಾಡ್ಕೊಳ್ಬೇಕು. ಶೋಲ್ಡರ್ಸ್ನ ಓವರ್ಲಾಕ್ ಮಾಡ್ಕೊಂಡು ಒಂದು ಕ್ರಾಸ್ ಪೀಸ್ ತೊಗೊಂಡು ಫುಲ್ ನೆಕ್ ಫಿನಿಶ್ ಮಾಡಬೇಕು. ಸೊ ಈ ಥರ ಕ್ರಾಸ್ ಪೀಸ್ ತೊಗೊಳ್ಳಿ, ಒಂದು 2 ಇಂಚಸ್ಗೆ ಕ್ರಾಸ್ ಪೀಸ್ ರೆಡಿ ಮಾಡ್ಕೊಳ್ಳಿ. ಕ್ರಾಸ್ ಪೀಸ್ ರೆಡಿ ಮಾಡಿಕೊಂಡು ನೆಕ್ನ ಫಿನಿಶ್ ಮಾಡೋಣ. ಸೊ ಈ ಎಡ್ಜಿಂದ ಸ್ಟಾರ್ಟ್ ಮಾಡೋಣ. ಸೊ ಫೇಸ್ ಮೇಲಿರಲಿ, ಒಂದು ಸ್ವಲ್ಪ ಹೊರಗಡೆ ಬರಲಿ. ಸೊ ಇಲ್ಲಿಂದ 1/2 ಇಂಚ್ ಸ್ಟಿಚ್ ಮಾಡಿಕೊಳ್ಬೇಕು ಫುಲ್ ರೌಂಡ್. ಸೊ ಸ್ಟಿಚ್ ಮಾಡಿದ್ಮೇಲೆ 1/2 ಇಂಚ್ಗೆ ಸ್ಟಿಚ್ ಮಾಡಿದ್ದೀವಿ. ಸೊ ಇದನ್ನು ಹೀಗೆ ಒಳಗಡೆ ಫೋಲ್ಡ್ ಮಾಡಿಕೊಂಡು ಹಿಂಗೆ ಇಟ್ಕೊಂಡು ಒಂದು ಟಾಪ್ ಸ್ಟಿಚ್ ಹಾಕಬೇಕು, ಎಲ್ಲ ಸೇರಿ. ಸೊ ಎಲ್ಲ ಸೇರಿ ಒಂದು ಟಾಪ್ ಸ್ಟಿಚ್ನ ಹಾಕಬೇಕು. ಸೊ ಮೇನ್ ಬಟ್ಟೆ ಮೇಲೆ ಬರಬಾರ್ದು ಟಾಪ್ ಸ್ಟಿಚ್ಚು. ಸೊ ಟಾಪ್ ಸ್ಟಿಚ್ ನಾನು ಮಾಡ್ತಿರೋದು ಕ್ರಾಸ್ ಪೀಸ್ ಕೊಡ್ತಿದ್ದೀವಲ್ಲ ಅಲ್ಲಿ.
ಸೊ ಎಡ್ಜ್ ಬರುವಾಗ ತಿರ್ಗಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಸೊ ಈ ಎಡ್ಜ್ನ ಹೀಗೆ ಫಿನಿಶ್ ಮಾಡಬೇಕು. ಈಗ ಫಿನಿಶ್ ಮಾಡಿಬಿಟ್ಟು ಎಕ್ಸಸ್ ಇದೆ ನೋಡಿ, ಸೊ ಎಕ್ಸಸ್ನ ಕಟ್ ಮಾಡ್ಕೊಳ್ತೀನಿ. ಸೊ ಒಂದು ಸ್ವಲ್ಪ ಎಕ್ಸಸ್ ಆದರೂ ಪರವಾಗಿಲ್ಲ, ಕಮ್ಮಿ ತೊಗೊಂಡ್ಬಿಟ್ರೆ ನಿಮಗೆ ಶಾರ್ಟೇಜ್ ಆಯ್ತಂದರೆ ತಿರ್ಗಾ ಎಲ್ಲ ಬಿಚ್ಚಿಬಿಟ್ಟು ನೀವು ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು 2 ಇಂಚ್ ತಗೊಳ್ಳಿ. ಸೊ ಹೆಂಗಿದ್ರು ನಮಗೆ 1.5 ಇಂಚು ಬೇಕೇ ಬೇಕು. ಸೊ ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಸೊ ನೆಕ್ ಫಿನಿಶ್ ಆಯಿತು. ಇದನ್ನು ನಾವು ಹೇಮಿಂಗ್ ಮಾಡ್ಬೋದು, ಇಲ್ಲಾಂದರೆ ಒಂದು ಸ್ಟಿಚ್ ಹಾಕ್ಬೋದು. ಸೊ ಯಾವ ಥರ ಬೇಕಾದರೂ ಮಾಡ್ಬೋದು. ಸೊ ನೆಕ್ಗೆ ನೀವು ಹೆಮ್ಮಿಂಗ್ ಮಾಡ್ತೀರೋ ಇಲ್ಲ ಸ್ಟಿಚ್ ಮಾಡ್ತೀರೋ ಒಂದ್ಸಲ ಅಯನ್ ಮಾಡ್ಕೊಳ್ಳಿ. ಸೊ ಹೆಮ್ಮಿಂಗ್ ಮಾಡುವಾಗ ನಿಮಗೆ ಈಸಿ ಇರುತ್ತೆ, ಸ್ಟಿಚ್ ಹಾಕುವಾಗೂ ಈಸಿ ಇರುತ್ತೆ. ಸೊ ಈ ಥರ ನಿಮಗೆ ನೆಕ್ಕು ಫಿನಿಶ್ ಆಗಿರುತ್ತೆ. ಸೊ ಬ್ಯಾಕು ಫುಲ್ ರೌಂಡ್ ಈ ಥರ ಫಿನಿಶ್ ಆಗಿರುತ್ತೆ. ಸೊ ಇಲ್ಲಿ ನಾವು ಬಟನ್ ಕೊಡಬೇಕು. ಸೊ ಇವಾಗ ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡ್ತೀನಿ. ಸೊ ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡಿಕೊಂಡು ಇದು ಎಷ್ಟಿದೆಯೋ ಈ ಫುಲ್ ಬಾಡಿ ಎಷ್ಟಿದೆಯೋ ಈ ಫುಲ್ ಬಾಡಿ ಇಲ್ಲಿಂದ ಇಲ್ಲಿ ಎಷ್ಟಿದೆಯೋ ಅದ್ರ ಪ್ರಕಾರ ಸ್ಲೀವ್ಸ್ನ ಕಟ್ ಮಾಡಬೇಕು. ಸೊ ಸ್ಲೀವ್ಸ್ಗೆ ಪಫು ಮತ್ತು ಬ್ಯಾಂಡ್ ಇದೆ. ಸೊ ಅದನ್ನು ಯಾವ ಥರ ಮಾಡೋದಂತ ಹೇಳ್ತೀನಿ. ಸೊ ಫಸ್ಟು ಇದು 3/4 ಸ್ಲೀವ್ಸು. ಸೊ 3/4 ಸ್ಲೀವ್ಸ್ ಅಂದಮೇಲೆ ಸ್ಲೀವ್ ಲೆಂತ್ 15 ಇದೆ. ಸೊ ಸ್ಲೀವ್ ಲೆಂತ್ 15 ಇದೆ. ಇದರಲ್ಲಿ ಕಫು ಇದೆ. ಸೊ ಕಫು ನಾನು 1.5 ಇಂಚ್ ಕೊಡ್ತೀನಿ. ಸೊ ಕಫ್ 1.5 ಇಂಚ್ ಕೊಡ್ತೀನಿ. ಸೊ ಸ್ಲೀವ್ ಫುಲ್ಲು ಮೇಲಿಂದ ಕೆಳಗೆವರೆಗೂ 15 ಇಂಚಸ್ ಇದೆ. ಸೊ ಕಫ್ನ ಮೈನಸ್ ಮಾಡಿಬಿಟ್ರೆ ನಮಗೆ 13.5 ಬರುತ್ತೆ. ಸೊ 13.5 ಮೇಲೆ ಇರುತ್ತೆ, 1.5 ಇಂಚ್ ಕೆಳಗಡೆ ಇರುತ್ತೆ. ಸೊ ಟೋಟಲ್ ಓವರ್ ಆಲ್ ನಿಮಗೆ 15 ಇಂಚಸ್ ಬರುತ್ತೆ. ಸೊ ಫಸ್ಟ್ ಬೇಸಿಕ್ ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡೋಣ. ಸೊ ಸ್ಲೀವ್ಸ್ನ ಡ್ರಾಫ್ಟಿಂಗ್ ಮಾಡಬೇಕಂದ್ರೆ ಇವಾಗ 13.5 ಅಷ್ಟು ಲೆಂತ್ಗೆ ನಾನು ಮಾಡಬೇಕು. ಯಾಕಂದರೆ ಕೆಳಗಡೆ ಬಂದುಬಿಟ್ಟು ನಾನು ಕಫ್ ಕೊಡ್ತೀನಿ. ಸೊ ಅದು ಸಪ್ರೇಟ್ ಒಂದು ಸ್ಟ್ರೈಟ್ ಪೀಸ್ ತೊಗೊಳ್ಬೇಕು. ಇಲ್ಲಾಂದರೆ ನಾರ್ಮಲಿ ಬೇಸಿಕಲಿ ಇದು ಫುಲ್ ಮಾಡಿಬಿಟ್ಟು ಆಮೇಲೆ 1.5 ಇಂಚ್ ಸಪ್ರೇಟಾಗಿ ತೆಗೆಯೋಣ. ಸೊ 15 ಇಂಚಸ್ ಸ್ಲೀವ್ಸ್ ಮಾಡಬೇಕು. ಸೊ 15 ಇಂಚಸ್ ಸ್ಲೀವ್ಸ್ ಬರುತ್ತೆ. ಇದು ಟಾಪ್ ಪೋರ್ಷನ್ನು, ಇದು ಬಾಟಮ್ ಪೋರ್ಷನ್ನು. ಸೊ ಇಲ್ಲಿ ಮೇಲಿಂದ ಕ್ಯಾಪ್ ಹೈಟ್ ಅಂತ ಬೇಕಾಗತ್ತೆ. ಸೊ ಸ್ಲೀವ್ಸ್ಗೆ ನಮಗೆ ಸ್ಲೀವ್ ಲೆಂತು, ಸ್ಲೀವ್ ಓಪನ್ನು, ಅಗೇನ್ ಕೈ ಹತ್ರ ನಮ್ಮ ಮೆಷರ್ಮೆಂಟ್ ತೊಗೊಳ್ಬೇಕಂದ್ರೆ ಆರ್ಮ್ ರೌಂಡ್ ತೊಗೊಳ್ಬೇಕು. ಆಮೇಲೆ ಈ ಚಾರ್ಟಲ್ಲಿ ಕ್ಯಾಪ್ ಹೈಟ್ ಅಂತ ಇನ್ನೊಂದು ಕಾಲಮ್ ಇದೆ ನೋಡಿ. ಸೊ ಇದು ಬಂದ್ಬಿಟ್ಟು ಸ್ಲೀವ್ಸ್ಗೆ. ಸೊ ನಾನು 36 ಸೈಜ್ ಬಾಡಿ ಮಾಡ್ತಿರೋದ್ರಿಂದ ಕ್ಯಾಪ್ ಹೈಟು 3.25. ಸೊ ಈ ಮೆಷರ್ಮೆಂಟು ಬೇಕಾಗತ್ತೆ. ಸೊ ಈ 4 ಮೆಷರ್ಮೆಂಟ್ ಬೇಕು. ಸೊ ಮೇಲಿಂದ ಕ್ಯಾಪ್ ಹೈಟ್ 3.25 ಇದೆ. ಸೊ 3.25 ಇದೆ. ಸೊ ಬೇಸಿಕ್ ಸ್ಲೀವ್ಸ್ಗೆ ಎಷ್ಟು ದೂರ ಬರುತ್ತೆ ಅಂತ ಹೇಳ್ತೀನಿ. ಸೊ ಎಷ್ಟು ದೂರ ಬರುತ್ತೆ. ಆ್ಯಂಡ್ ದೆನ್ ಕ್ಯಾಪ್ ಹೈಟಲ್ಲಿ ಆರ್ಮ್ ರೌಂಡ್ ಡಿವೈಡೆಡ್ ಬೈ 2 ಮಾಡಬೇಕು. ಸೊ ಆರ್ಮ್ ರೌಂಡ್ ಡಿವೈಡೆಡ್ ಬೈ 2 7 ಇಂಚಸ್ ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ಸ್ಲೀವ್ ಓಪನ್ ಕೆಳಗಡೆ ಸ್ಲೀವ್ ಓಪನ್ 9 ಇಂಚ್ ಇದೆ. ಬಟ್ ಇದು ಸ್ವಲ್ಪ ಕಫ್ ಇರೋದ್ರಿಂದ ನಾವು ಲೂಸ್ ಕೊಡ್ತೀವಿ. ಸೊ 9 ಇರೋದನ್ನ 10 ತಗೊಳ್ತೀನಿ, 1 ಇಂಚ್ ಲೂಸ್ ಕೊಡ್ತೀನಿ. ಸೊ ನಾನು 10 ಅಂದಮೇಲೆ 5.25, 9 ಇಂಚಸ್ ಇರೋದು 10 ತಗೊಳ್ತೀನಿ. ಸೊ 5 ಇಂಚಸ್ ತಗೊಳ್ತೀನಿ. 5 ಇಂಚಸ್ ತಗೊಂಡು ಇದನ್ನು ಮಾರ್ಕ್ ಮಾಡ್ಕೊಳ್ತೀನಿ. ಇದು ನಮ್ಮದು ಬೇಸಿಕ್ ಸ್ಲೀವ್ ಪ್ಯಾಟರ್ನ್ ಔಟ್ಲೈನ್, ಸ್ಲೀವ್ಸ್ಗೆ ಔಟ್ಲೈನು.
ಸೊ 4.5 ಇಂಚಸ್, ಹಾಫ್ ಇಂಚಸ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲ ಬೇಕಂದರೆ ನಾನು ಇನ್ನೊಂದು 1/4 ಇಂಚ್ ಕೂಡ ಎಕ್ಸ್ಟ್ರಾ ತೊಗೊಳ್ತೀನಿ, ಯಾಕಂದರೆ ಅದು ಪೋರ್ಷನ್ ನನಗೆ ಸ್ವಲ್ಪ ಲೂಸ್ ಇರಬೇಕು. ಸೊ ಆ ಥರ. ಇವಾಗ ಸ್ವಲ್ಪ ಪಫ್ ಕೊಡಬೇಕು. ಪಫ್ ಎಲ್ಲಿ ಕೊಡಬೇಕು? ನಮ್ಮ ಪ್ಯಾಟರ್ನಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಮೇಲೆ ಪ್ಲೇನಾಗಿ ಬರುತ್ತೆ, ಕೆಳಗಡೆನೇ ಪಫ್ ಬರುತ್ತೆ. ಸೊ ಕೆಳಗಡೆನೇ ಪ್ಲೀಟ್ಸ್ ಬರುತ್ತೆ, ಮೇಲೆ ನಿಮಗೆ ನಾರ್ಮಲ್ ರೆಗ್ಯುಲರ್ ಸ್ಲೀವ್ಸ್ ಬರುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, 1.5 ಇಂಚ್ ಇದೆ ನೋಡಿ, ಈ 1.5 ಇಂಚನ್ನ ಈ ಕಫ್ ಇರೋದನ್ನು ತೆಗೆದುಬಿಡ್ತೀನಿ ಸಪ್ರೇಟಾಗಿ. ಸೊ ಇದು ನಿಮಗೆ ಕಫ್ ಬರುತ್ತೆ. ಸೊ ಇದನ್ನು ಸಪ್ರೇಟಾಗಿ ತಗೊಳ್ತೀನಿ. ಸೊ ಫ್ರಿಲ್ಸ್ ಇರೋದು, ಗ್ಯಾದರ್ಸ್ ಇರೋದು ಬಾಟಮ್ ಪೋರ್ಷನ್, ಕಫ್ ಮೇಲೆ ಅಲ್ವಾ. ಸೊ ಕಫ್ ಮೇಲೆ ನಮಗೆ ಗ್ಯಾದರ್ಸ್ ಇರೋದ್ರಿಂದ ನಾನು ಇದನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ನನಗೆ ಜಾಸ್ತಿ ಗ್ಯಾದರ್ಸ್ ಬೇಕಂದರೆ ಇದಕ್ಕೆ ಡಬಲ್ಲು ಕೊಡ್ಬೋದು. ಸೊ ಇವಾಗ ಇದು ಆಲ್ಮೋಸ್ಟ್ 5.25 ಇದೆ. ಸೊ ನಾನು 4 ಇಂಚ್ವರೆಗೂ ಕೊಡ್ಬೋದು. ಸೊ ಎಷ್ಟು ನಮಗೆ ಬೇಕೋ ಅಷ್ಟು ಕೊಡಬೇಕು. ಸೊ ಇವಾಗ ನಮ್ಮ ಲೈನು ಈ ಥರ ಆಗುತ್ತೆ. ಸೊ ಈ ಥರ ಆಗುತ್ತೆ. ಇದು ಆ್ಯಸ್ ಯೂಶ್ವಲ್ ಬೇಸಿಕ್ ಲೈನ್. ನಾವು ಬೇಸಿಕ್ ಸ್ಲೀವ್ಸ್ ಮಾಡಬೇಕಂದ್ರೆ ಈ ಲೈನ್ ಹಾಕ್ತೀವಿ. ಬಟ್ ಇವಾಗ ಗ್ಯಾದರ್ಸ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ಮಾಡ್ತೀನಿ. ಸೊ ಹಿಂಗೆ ಕಟ್ ಮಾಡುವಾಗ, ಇದು ಸ್ಟಿಚ್ ಮಾಡುವಾಗ ಗ್ಯಾದರ್ಸ್ ಎಲ್ಲ ಒಳಗಡೆ ಬರುತ್ತೆ. ಸೊ ಆ ಥರ. ಸೊ ನಾರ್ಮಲ್ ಸ್ಲೀವ್ಸ್ ಡ್ರಾಫ್ಟಿಂಗ್ ತೊಗೊಳ್ಬೇಕು. ಫಸ್ಟು ಫ್ರಂಟ್ ಮಾಡ್ತಿದ್ದೀವಿ. ಫ್ರಂಟಲ್ಲಿ ಮಿಡ್ ಪಾಯಿಂಟ್ 4 ಇಂಚಸ್ ಮಿಡ್ ಪಾಯಿಂಟ್ ಬರುತ್ತೆ. ಮಿಡ್ ಪಾಯಿಂಟಿಂದ ಇವಾಗ ಸ್ಲೀವ್ ಅಂತ ಇದೆ ನೋಡಿ, ಅಲ್ಲಿಂದ ಮಿಡ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು. ಆಮೇಲೆ ಉಲ್ಟಾ ಮಾಡಿಕೊಂಡು ಅದೇ ಪಾಯಿಂಟಿಂದ ಮಿಡ್ ಪಾಯಿಂಟ್ಗೆ ಮಾರ್ಕ್ ಮಾಡಬೇಕು. ಸೊ ಇವಾಗ ಇಲ್ಲಿಂದ 3/4 ಇಂಚು ಫಾರ್ ದ ಬ್ಯಾಕ್ ಡ್ರಾಫ್ಟಿಂಗ್ಗೆ, ಇಲ್ಲಿಂದ 3/4 ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು. ತಿರ್ಗಾ ಅದೇ ಥರನೇ ಫ್ರೆಂಚ್ ಕರ್ವ್ ಇಟ್ಕೊಂಡು 3/4 ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು. ಆ್ಯಂಡ್ 1/2 ಇಂಚ್ ಮಾರ್ಕ್ ಮಾಡಿಕೊಂಡು ಇದೆರಡು ಕನೆಕ್ಟ್ ಮಾಡಬೇಕು. ಇದು ವೇಸ್ಟ್. ಸೊ ಈ ಥರ. ಸೊ ಇಲ್ಲಿ ಕಫ್ ಸಪ್ರೇಟಾಗಿ ಕಟ್ ಮಾಡಬೇಕು ನಾವು. ಈ ಸೈಜ್ಗೆ ಮೇನ್ ಫ್ಯಾಬ್ರಿಕ್ ಇಷ್ಟು ಕಟ್ ಮಾಡ್ಕೊಳ್ಬೇಕು. ಇದಾದಮೇಲೆ ನಾವು ಅಲವೆನ್ಸು ಕೊಡಬೇಕು. ಸೊ ಅಲವೆನ್ಸ್ ಎಲ್ಲ ಎಷ್ಟೆಷ್ಟು ಕೊಡಬೇಕು ಅಂತ ಬಟ್ಟೆನ ಚೆಕ್ ಮಾಡಿಕೊಂಡು ಹೇಳಬೇಕು. ಚೆಕ್ ಮಾಡ್ಕೊಂಡು ಮಾಡಬೇಕು. ಸೊ ಇವಾಗ ಇದನ್ನು ಕಟ್ ಮಾಡ್ತೀನಿ. ಫಸ್ಟ್ ಯಾವಾಗಲೂ ಬ್ಯಾಕ್ ಕಟ್ ಮಾಡಬೇಕು. ಸೊ ಫಸ್ಟ್ ಯಾವಾಗಲೂ ಬ್ಯಾಕ್ ಕಟ್ ಮಾಡಿಕೊಂಡು ಆಮೇಲೆ ಓಪನ್ ಮಾಡಿಬಿಟ್ಟು ಫ್ರಂಟ್ ಕಟ್ ಮಾಡಬೇಕು. ಅದಾದಮೇಲೆ ಕಫ್ ಕಟ್ ಮಾಡ್ಕೊಳ್ಬೇಕು. ಕಫ್ ನಮಗೆ ಜಾಸ್ತಿ ಬೇಕು ಅಂದರೆ ನಾನು ಆಲ್ರೆಡಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ನಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಇನ್ನೊಂದು 1/4 ಇಂಚ್ ಬೇಕಾದ್ರೂ ಇಟ್ಕೊಳ್ಬೋದು. ಸೊ ಈ ಥರ. ಸೊ ನಾರ್ಮಲಿ ಕಫು. ಸೊ ನಮ್ಮ ಕಫ್ನ ಈ ಥರ ಶೇಪ್ಗೆ ಕಟ್ ಮಾಡ್ಕೊಳ್ಬೇಕು. ಸ್ಲೀವ್ಸ್ನ ಈ ಥರ ಕಟ್ ಮಾಡ್ಕೊಳ್ಬೇಕು. ಸೊ ಇವಾಗ ಸ್ಲೀವ್ಸ್ನ ಕಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಸ್ಟೆಪ್ ಏನು ಮಾಡಬೇಕು, ನಾವು ಬಾಡಿನ ಕ್ಯಾಲ್ಕುಲೇಟ್ ಮಾಡಬೇಕು. ಬಾಡಿಯಲ್ಲಿ ಎಷ್ಟಿದೆ. ಸೊ ಸ್ಲೀವ್ಸು, ಸೊ ಇದು ಎಷ್ಟಿದೆ ಅಂತ ಮೆಷರ್ ಮಾಡಿಕೊಳ್ಬೇಕು. ಸೊ ಪೇಪರಲ್ಲಿ $17 ಇಂಚಸ್ ಇದೆ. ಸೊ ಪೇಪರ್ 17 ಇಂಚಸ್ ಇದೆ.
ಸೊ ಸ್ಲೀವ್ಸ್ನ ಕಟ್ 17 ಇಂಚಸ್ ಇದೆ. ಬಾಡಿನ ಹಿಂಗೆ ಇಟ್ಕೊಳ್ಬೇಕು. ಫ್ರಂಟ್ ಆ್ಯಂಡ್ ಬ್ಯಾಕ್ ಆರ್ಮ್ ಹೋಲ್ ಇದೆ ನೋಡಿ, ಆರ್ಮ್ ರೌಂಡ್ ಇದೆ ನೋಡಿ. ಸೊ ಅದನ್ನು ಹಿಂಗೆ ಇಟ್ಕೊಂಡು ಮೆಷರ್ ಮಾಡಬೇಕು. ಫ್ರಂಟ್ಗೂ ಬ್ಯಾಕ್ಗೂ ಸ್ವಲ್ಪ ವ್ಯತ್ಯಾಸ ಬರುತ್ತೆ, ಒಂದು 1/4 ಇಂಚ್ ವ್ಯತ್ಯಾಸ ಬರುತ್ತೆ ನೋಡಿ, ಇಷ್ಟೇ ವ್ಯತ್ಯಾಸ ಬರುತ್ತೆ. ಸೊ ನಾನು ಬ್ಯಾಕ್ದೇ ಫ್ರಂಟ್ದೇ ತೊಗೊಂಡ್ಬಿಡ್ತೀನಿ. ಯಾವ್ದು ಜಾಸ್ತಿ ಇದೆಯೋ ಅಷ್ಟೇ ತೊಗೊಳ್ತೀನಿ. ಸೊ ಮೆಷರ್ ಮಾಡಿ ನೋಡಿ ಎಷ್ಟು ಬರ್ತಿದೆ ಅಂತ. ಸೊ ಇದು 10.5 ಬರ್ತಿದೆ, 10.5. ಸೊ 10.5 ಒಂದು ಸೈಡ್ ಅಂದರೆ ನಿಮಗೆ 21 ಬರುತ್ತೆ. 21 ಬಾಡಿ. ಸೊ ಬಾಡಿಯಲ್ಲಿ ನಾವು ಈಸು ಬಿಟ್ಟಿರ್ತೀವಿ, ಅಲವೆನ್ಸು ಬಿಟ್ಟಿರ್ತೀವಿ, ಬಟ್ ಪೇಪರಲ್ಲಿ ನಾವು ಇನ್ನೂ ಏನೂ ಬಿಟ್ಟಿಲ್ಲ. ಸೊ 17 ಇಂಚಸ್ ರೆಡಿ ಇದೆ. ಸೊ 17ಗೂ 21ಗೂ 4 ಇಂಚ್ ವ್ಯತ್ಯಾಸ ಇದೆ. ಸೊ ನಾನು ಈ ಕಡೆ 2 ಇಂಚಸ್ಸು, ಈ ಕಡೆ 2 ಇಂಚಸ್. ಸೊ ಬೋತ್ ದ ಸೈಡ್ 2 ಇಂಚಸ್ ಮಾರ್ಕ್ ಮಾಡಿಕೊಂಡ್ರೆ ಸೊ ಇದು 21 ಬರುತ್ತೆ. ಸೊ 21 ಈಕ್ವಲ್ ಆಗುತ್ತೆ. ಸ್ಟಿಚ್ ಮಾಡುವಾಗ ಎಕ್ಸಾಕ್ಟಾಗಿ ಇರಬೇಕು. ಸ್ಟಿಚ್ಚಲ್ಲಿ ಹೆಚ್ಚು ಕಮ್ಮಿ ಆದರೆ ನಿಮಗೆ ಸ್ಲೀವ್ಸ್ ಕಮ್ಮಿ ಆದರೆ ನಿಮಗೆ ಅದು ಸ್ಲೀವ್ಸ್ ಏನಾಗುತ್ತೆ, ಬಾಡಿನ ಎಳೆಯುತ್ತೆ. ಸೊ ಬಾಡಿನ ಎಳೆಯುವಾಗ ಬಾಡಿ ಶೇಪು ನಿಮಗೆ ಹಾಳಾಗುತ್ತೆ. ಸೊ ಸ್ಲೀವ್ಸ್ ಬಾಡಿ ಎಷ್ಟಿದೆಯೋ ಅಷ್ಟು ಪ್ರಕಾರ ಸ್ಲೀವ್ಸ್ ತೊಗೊಳ್ಬೇಕು. ಸೊ 17 ಇಂಚಸ್ ಪೇಪರ್ ಇದೆ. ಸೊ ನಾನಿಲ್ಲಿ 2 ಇಂಚು, ಇಲ್ಲಿ 2 ಇಂಚು ನಾನು ಇಟ್ಕೊಂಡು ಕಟ್ ಮಾಡಬೇಕು. ಸೊ ಅದನ್ನು ಕಟ್ ಮಾಡ್ತೀನಿ. ಸೊ ಸ್ಲೀವ್ಸ್ನ ಮಾರ್ಕ್ ಮಾಡಿ ಕಟ್ ಮಾಡೋಣ. ಸೊ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ನಮಗೆ 2 ಇಂಚಸ್ ಬೇಕು ಸೈಡಲ್ಲಿ. ಸೊ 2 ಇಂಚಸ್, ಈ ಕಡೆ 2 ಇಂಚಸ್ ಎಕ್ಸಾಕ್ಟಾಗಿದೆ. ಸೊ ಹೀಗೆ ಇಟ್ಕೊಂಡು ಪಿನ್ ಮಾಡಿಕೊಳ್ಬೇಕು. ಸೊ ಪಿನ್ ಮಾಡಿಕೊಂಡು 2 ಇಂಚಸ್. ಸೊ ಇಲ್ಲಿ ಬರ್ತಾ 1.5 ಇಂಚ್ ತೊಗೊಳ್ತೀನಿ. ನಮಗೆ ಚೆಸ್ಟ್ ಹತ್ರ ಮಾತ್ರ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಸೊ ಇಲ್ಲಿ 2 ಇಂಚಸ್ಸು, ಬರ್ತಾ 1.5 ಇಂಚು. ಸೊ ಅದೇ ಥರ ಈ ಸೈಡು ಅಷ್ಟೇ 1.5 ಇಂಚು, ಮೇಲೆ 2 ಇಂಚಸ್. ಈ ಥರ ಕೆಳಗಡೆ 1/2 ಇಂಚ್. and then centrally mark 1/2 ಇಂಚ್. ಸೊ ಇದು ಸೆಂಟರ್ ಪಾಯಿಂಟು. ಎಲ್ಲ ಸೇರಿ ಕಟ್ ಮಾಡಬೇಕು. ಈ ಸೆಂಟ್ರ್ ಪಾಯಿಂಟ್ ಏನಕ್ಕಂದರೆ ನಾವು ಗ್ಯಾದರ್ಸ್ ಇಡುವಾಗ ಈವನ್ ಆಗಿರಬೇಕು. ಸೊ ಅದಕ್ಕೋಸ್ಕರ ಸೆಂಟ್ರ್ ಪಾಯಿಂಟ್ಸ್ನ ಇಡ್ತಾಯಿದ್ದೀವಿ. ಸೊ ಕಟ್ ಮಾಡಿಕೊಂಡು ಇಲ್ಲಿ ನಾಚ್ ಹಾಕಬೇಕು, ಇಲ್ಲೂ ನಾಚ್ ಹಾಕಬೇಕು. ಸೊ ಈ ಥರ
ಸೊ ಇವಾಗ ಈ ಕಫ್ ಇದೆ ನೋಡಿ, ಸೊ ಈ ಕಫ್ನ ಕಟ್ ಮಾಡ್ಕೊಳ್ಬೇಕು, 4 ಪೀಸ್ ಕಟ್ ಮಾಡ್ಕೊಳ್ಬೇಕು. ಯಾಕಂದರೆ ಫ್ರಂಟು ಬ್ಯಾಕು ಮಧ್ಯದಲ್ಲಿ ನಾವು ನಮ್ಮ ಸ್ಲೀವ್ಸ್ ಹೋಗುತ್ತೆ. ಸೊ ಕಫ್ಗೆ ಈ ಥರ 4 ಲೇಯರ್ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು. 1 2 3 4. ಸೊ ಒಂದೇ ಸಲ ಕಟ್ ಮಾಡಿಬಿಡ್ಬೋದು. ಸೊ ಹಿಂಗೆ ಇಟ್ಕೊಂಡು 1.5 ಇಂಚ್ ಅಲವೆನ್ಸ್ ಕೊಡಬೇಕು. ಆಲ್ ದ ಸೈಡ್ಸ್ 1.5 ಇಂಚ್ ಅಲವೆನ್ಸ್ ಬಿಡಬೇಕು. ಸೊ ಹೀಗೆ ½ ಇಂಚು. ಸೊ ಇದು ಅಷ್ಟೇ, ಎಲ್ಲ ಕಡೆ ½ ಇಂಚು, ಬಾಟಮಲ್ಲೂ ½ ಇಂಚು, ಈ ಕಡೆ 1.5 ಇಂಚು, ಈ ಕಡೆ 1.5 ಇಂಚು. ಸೊ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಮಾರ್ಕ್ ಮಾಡಿಕೊಂಡು ಎಲ್ಲ ಕಡೆ ಕಟ್ ಮಾಡಬೇಕು. ನಮಗೆ ತಿಕ್ಕಾಗಿ ಬೇಕು ಅಂದರೆ ಮೈಕ್ರೋಡಾಟ್ ಫ್ಯೂಸಿಂಗ್ ಹಾಕಿಬಿಟ್ಟು ಕಟ್ ಮಾಡ್ಕೊಳ್ಬೋದು. ಸೊ ಅಗೇನ್ ಇದು ಸೆಂಟ್ರ್ ಪಾಯಿಂಟ್, ಇದರಲ್ಲೂ ಸೆಂಟ್ರ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೊ ಈ ಥರ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಕಟ್ಟಿಂಗ್ ಹೇಗೆ ಮಾಡೋದು, ಸ್ಟಿಚಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟು ಸ್ಲೀವ್ಸ್ ತಗೊಂಡು ಈ ನಾಚ್ ಹಾಕಿದ್ದೀವಲ್ಲ, ಸೊ ಇಲ್ಲಿ ನಾವು ಗ್ಯಾದರ್ಸ್ ಕೊಡಬೇಕು, ಈವನಾಗಿ ಗ್ಯಾದರ್ಸ್ ಕೊಡಬೇಕು. ಸೊ ಇದು ಎಷ್ಟಿದೆಯೋ ಅಷ್ಟು ಗ್ಯಾದರ್ಸ್ ಕೊಡಬೇಕು, ಅಂದರೆ ಅಷ್ಟಕ್ಕೆ ನಾವು ರೆಡಿ ಮಾಡಿಕೊಳ್ಬೇಕು. ಸೊ ಇದು ಇಲ್ಲಿ ನೋಡಿ, ಟಾಪ್ ಪೋರ್ಷನ್ ಎಷ್ಟಿದೆ, 14 ಇಂಚಸ್ ಇದೆ. ಸೊ ಟಾಪ್ ಪೋರ್ಷನ್ ಮೇಲಿಂದ ಕೆಳಗವರೆಗೂ 14 ಇಂಚಸ್ ಇದೆ. ಸೊ ನಾನು ಅಪ್ರಾಕ್ಸಿಮೇಟ್ಲಿ ಇಲ್ಲಿ ಸೆಂಟ್ರಲ್ಲಿ ನನಗೆ ಗ್ಯಾದರ್ಸ್ ಬರಬೇಕು ಈ ಥರ. ಸೊ ನಾನು ಈವನಾಗಿ ಸ್ಟಿಚ್ ಮಾಡ್ಕೊಳ್ತೀನಿ. ಸೊ ಇಲ್ಲೊಂದು 6 ಇಂಚಸ್, ಇಲ್ಲೊಂದು 6 ಇಂಚಸ್. ಸೊ ಮಾರ್ಕ್ ಮಾಡಿಕೊಂಡು ಫಸ್ಟ್ ಇಷ್ಟು ದೂರ ಗ್ಯಾದರ್ಸ್ ಕೊಡ್ತೀನಿ. ಸೊ ಚಿಕ್ಕದು ಗ್ಯಾದರ್ಸ್ ಕೊಡಬೇಕು. ಸೊ ಇದು ಸೆಂಟ್ರ್ ಪಾಯಿಂಟು, ಅದನ್ನು ನಾನು ಮಾರ್ಕ್ ಮಾಡಿಕೊಳ್ಬೇಕು. ಸೊ ಗ್ಯಾದರ್ಸ್ ಮುಗಿಸಿದ್ದೀನಿ. ಸೊ ಸೆಂಟ್ರ್ ಪಾಯಿಂಟ್ ಇಲ್ಲಿ ಬರುತ್ತೆ. ಸೊ ಇದು ಎಷ್ಟಾಗಿದೆ ಅಂತ ಮೆಷರ್ ಮಾಡಿ ನೋಡಬೇಕು. ಸೊ ಇದು ಎಕ್ಸಾಕ್ಟಾಗಿದ್ದರೆ ಆಯಿತು, ಇಲ್ಲಾಂದರೆ ಸ್ಟಿಚ್ ಮಾಡುವಾಗ ಇಲ್ಲಿ ನೋಡಿ ಕರೆಕ್ಟಾಗಿದೆ, ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿದೆ. ಸೊ ಇದನ್ನು ಸೆಂಟ್ರ್ ಇಟ್ಕೊಂಡು ಸ್ಟಿಚ್ ಮಾಡುವಾಗ ಈ ಸೆಂಟ್ರಿಗೆ ಇದು ಸೆಂಟ್ರ್ ಬರಬೇಕು. ಸೊ ಗ್ಯಾದರ್ ಸಪೋಸ್ ನೀವು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಅನ್ನುವಾಗ ಇದನ್ನು ಸ್ಟಿಚ್ ಮಾಡುವಾಗ ನಾವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಸೊ ಈ ಥರ ನಾವು ಗ್ಯಾದರ್ಸ್ನ ಅನ್ಈವನ್ ಗ್ಯಾದರ್ಸ್ನ ರೆಡಿ ಮಾಡ್ಕೊಳ್ಬೇಕು. ಸೊ ಇವಾಗ ಬ್ಯಾಂಡ್ ರೆಡಿ ಮಾಡ್ಕೊಳ್ಳೋಣ. ಸೊ ಬ್ಯಾಂಡ್ ರೆಡಿ ಮಾಡ್ಕೊಳ್ಬೇಕಂದ್ರೆ ಫಸ್ಟು ಪೈಪಿಂಗ್ ಹಾಕ್ತೀನಿ ನಾನು 2 ಸೈಡು. ಸೊ ಪೈಪಿಂಗ್ ನಾವು ಆಲ್ರೆಡಿ ರೆಡಿ ಮಾಡಿದ್ದೀವಿ ನೋಡಿ. ಸೊ ಪೈಪಿಂಗ್, ಸೊ ಇದು ಸ್ಟ್ರೈಟ್ ಪೀಸ್ ಇರೋದ್ರಿಂದ ನಾವು ಸ್ಟ್ರೈಟ್ ಪೀಸ್ನ ತಗೊಳ್ಬೋದು. ಸೊ ಕ್ರಾಸು ನೆಕ್ಕು ಆ ಥರ ಫಿನಿಶ್ ಮಾಡುವಾಗ ಕ್ರಾಸ್ ಪೀಸ್ ಯೂಸ್ ಮಾಡಿ. ಸೊ ಇದಕ್ಕೆ ಚೇಂಜ್ ಮಾಡ್ಕೊಳ್ಳಿ. ಸೊ ½ ಇಂಚ್ಗೆ ಮೇಲೆ ಕೆಳಗಡೆ ½ ಇಂಚ್ 2 ಸೈಡು ಅಲವೆನ್ಸ್ ಬಿಟ್ಟಿದ್ದೀವಿ. ಸೊ 2 ಸೈಡು ಇಟ್ಕೊಂಡು
ಸ್ಟಿಚ್ ಮಾಡಬೇಕು. ಸೊ ಈ ಸೆಂಟರ್ ಪಾಯಿಂಟು ಇಲ್ಲಿ, ಸೊ ಇದು ಜಸ್ಟ್ ಒಂದು ಮಾರ್ಕ್ ಹಾಕ್ಕೊಳ್ಳಿ. ಯಾಕಂದರೆ ನೀವು ಪೈಪಿಂಗ್ನ ಸ್ಟಿಚ್ ಮಾಡಿದ್ಮೇಲೆ ಸೆಂಟ್ರ್ ಮಾರ್ಕ್ ನಿಮಗೆ ಗೊತ್ತಾಗಲ್ಲ, ಕೆಳಗಡೆ ಹೋಗ್ಬಿಟ್ಟಿರುತ್ತೆ. ಸೊ ಈ ಥರ ಸ್ಟಿಚ್ ಮಾಡಿಕೊಂಡು ಇನ್ನೊಂದು ಸೈಡ್ನು ಪೈಪಿಂಗ್ ಕೊಡ್ತೀನಿ. ಸೊ ಅಗೇನ್ ಈ ಸೈಡು ಟರ್ನ್ ಮಾಡ್ಕೊಂಡು ಪೈಪಿಂಗ್ ಕೊಡೋಣ. ಸೊ ಈ ಥರ ಪೈಪಿಂಗ್ ರೆಡಿ ಮಾಡ್ಕೊಳ್ಳೋಣ. ಸೊ ಪೈಪಿಂಗ್ ರೆಡಿ ಮಾಡಿಕೊಂಡು ಇನ್ನೊಂದು ಪೀಸ್ ಇದೆ ನೋಡಿ, ಇದು ಬಾಟಮ್ಮು. ಸೊ ಬಾಟಮ್ಗೆ ನೋಡಿ ಚಿಕ್ಕ ಪೋರ್ಷನ್ ಬಾಟಮ್ ಬರುತ್ತೆ. ಸೊ ಫೇಸ್ ಆನ್ ಫೇಸ್ ಬಾಟಮ್ಗೆ ಹಿಂಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಈಗೇನು ಪೈಪಿಂಗ್ ಎಡ್ಜಲ್ಲಿನೇ. ಸೊ ಈ ಥರ ಎಡ್ಜಲ್ಲಿ ಪೈಪಿಂಗ್ ಹಾಕಬೇಕು. ಸೊ ಇದನ್ನು ಹಿಂಗೆ ಫ್ಲ್ಯಾಟಾಗಿ ಅಯನ್ ಮಾಡಿದ್ರೆ ನಿಮಗೆ ಸ್ಟಿಚಿಂಗ್ ಈಸಿ ಇರುತ್ತೆ. ಸೊ ಲಾಸ್ಟಲ್ಲಿ ಇದನ್ನು ಟಾಪ್ ಸ್ಟಿಚಿಂಗ್ ಮಾಡಬೇಕು. ಸೊ ಇದನ್ನು ಈ ಥರ ಫ್ಲ್ಯಾಟಾಗಿ ಅಯನ್ ಮಾಡಬೇಕು. ಇದು ಓಪನ್ ಇರಲಿ. ಸೊ ಇದನ್ನು ಫೋಲ್ಡ್ ಮಾಡೋಂಗಿಲ್ಲ. ಸೊ ಇದನ್ನು ಮಾತ್ರ ಫ್ಲ್ಯಾಟಾಗಿ ಅಯನ್ ಮಾಡ್ಕೊಳ್ಬೇಕು. ಸೊ ನೋಡಿ ಅಯನ್ ಮಾಡಿದ್ಮೇಲೆ ನಮಗೆ ಸ್ಟಿಚಿಂಗು ಈಸಿ ಇರುತ್ತೆ, ಸೆಂಟರ್ ಪಾಯಿಂಟ್ ಇರುತ್ತೆ, ಈ ಥರ ಫಿನಿಶ್ ಆಗಿರುತ್ತೆ. ಸೊ ಈ ಥರ ನಮ್ಗೆ ಇದಕ್ಕಿಂತ ತಿಕ್ ಬೇಕು ಅಂದರೆ ನಾವು ಈ ಲೇಯರ್ಗೆ ಮೈಕ್ರೋನಾಟ್ ಫ್ಯೂಸಿಂಗ್ ಕೊಟ್ಕೊಳ್ಬೋದು, ಆವಾಗ ಇನ್ನೂ ತಿಕ್ ಆಗಿರುತ್ತೆ. ಸೊ ಇವಾಗ ಇದನ್ನ ನಾನು ಬ್ಯಾಕಿಂದ ಸ್ಟಿಚ್ ಮಾಡಬೇಕು. ಸೊ ಇದನ್ನ ನಾನು ಬ್ಯಾಕಿಂದ ಇಲ್ಲಿಂದ ಸ್ಟಿಚ್ ಮಾಡಬೇಕು. 1/2 ಇಂಚ್ ಬ್ಯಾಕಿಂದ ಸ್ಟಿಚ್ ಮಾಡಬೇಕು. ಲಾಸ್ಟಲ್ಲಿ ಒಳಗಡೆ ಎಲ್ಲ ತಟ್ಬಿಟ್ಟು ಟಾಪ್ ಸ್ಟಿಚ್ ಇಲ್ಲಿ ಹಾಕಬೇಕು. ಸೊ ಬ್ಯಾಕಿಂದ ಸ್ಟಿಚ್ ಮಾಡ್ಕೊಂಡು ಬರಬೇಕು. ಆಮೇಲೆ ಎಲ್ಲ ಒಳಗಡೆ ತಟ್ಬಿಟ್ಟು ಟಾಪ್ ಸ್ಟಿಚ್ ಹಿಂಗೆ ಹಾಕಬೇಕು. ಸೊ ಹಿಂಗೆ ಹಾಕುವಾಗ ಎಲ್ಲ ಫಿನಿಶ್ ಆಗಿರುತ್ತೆ. ಸೊ ಇದನ್ನ ಸ್ಟಿಚ್ ಮಾಡೋಣ. ಫಸ್ಟ್ ನೋಡಿ ಬ್ಯಾಕ್ ತಗೊಳ್ಳಿ, ಬ್ಯಾಕು ಫೇಸು ನೋಡಿ, ಪೈಪಿಂಗ್ ಇರೋದು ಬೇಡ, ಬ್ಯಾಕಲ್ಲಿ ಪ್ಲೇನ್ ಇದೆ ನೋಡಿ. ಸೊ ಅದಕ್ಕೆ ನಾವು ಅಯನ್ ಮಾಡಿಲ್ಲ. ಸೊ ಇದನ್ನ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಅಗೇನ್ ಆ ಸೆಂಟರ್ ಪಾಯಿಂಟ್ ಇದೆ ನೋಡಿ. ಸೊ ಗ್ಯಾದರ್ಸ್ ಕೊಟ್ಟಿದ್ದೀವಿ ನೋಡಿ. ಸೊ ಆ ಗ್ಯಾದರ್ಸು ಈ ಸೆಂಟರ್ ಪಾಯಿಂಟ್ಗೆ ಜಾಯಿನ್ ಆಗಬೇಕು. ಆವಾಗ ನಮಗೆ ಈವನ್ ಆಗಿರುತ್ತೆ. ಸೊ ನೋಡಿ 1/2 ಇಂಚ್ಗೆ ಸ್ಟಿಚ್ ಮಾಡ್ಕೊಳ್ಬೇಕು.
ಈ ಸೆಂಟರ್ ಪಾಯಿಂಟ್ ಇದೆಯಲ್ಲ, ಸೊ ಸೆಂಟರ್ ಪಾಯಿಂಟು ನಾಚ್ ನೋಡಿ, ಆ ಮಾರ್ಕು ನಾಚು ಎರಡು ಈವನ್ ಆಗಿದೆ ಆ್ಯಂಡ್ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟಿದೆ. ಇವಾಗ ಹಿಂಗೆ ಟರ್ನ್ ಮಾಡಿಕೊಂಡು ನಾವು ಇಲ್ಲಿ ಟಾಪ್ ಸ್ಟಿಚ್ ಹಾಕಬೇಕು. ಸೊ ಟಾಪ್ ಸ್ಟಿಚ್ಚು ಫ್ಲ್ಯಾಟಾಗಿ ಇಟ್ಕೊಂಡು ಈ ಪೈಪಿಂಗ್ ಪಕ್ಕದಲ್ಲೇ ಹಾಕೊಂಡು ಬರಬೇಕು. ಎಡ್ಜ್ಗೆ ಹಾಕೊಂಡು ಬರಬೇಕು. ಟ್ರಿಮ್ ಮಾಡ್ತಿರ್ತೀನಿ. ಸೊ ಈ ಥರ ಎಕ್ಸಸ್ನ ಟ್ರಿಮ್ ಮಾಡಿಕೊಂಡು ನಮ್ಮ ಸ್ಲೀವ್ಸು ಇಲ್ಲಿ ನೋಡಿ, ನಮ್ಮ ಸ್ಲೀವ್ಸ್ ಇಲ್ಲಿ ರೆಡಿ ಆಯಿತು. ಸೊ ಇವಾಗ ಈ ಥರ ಸ್ಟಿಚ್ ಮಾಡಿದ್ಮೇಲೆ ನಮಗೆ ಹಿಂಗೆ ಫೋಲ್ಡ್ ಮಾಡಿಕೊಂಡು ಫ್ರಂಟು ಬ್ಯಾಕು ಇದೆರಡು ಗೊತ್ತಾಗುತ್ತೆ ನಮಗೆ. ಶೇಪ್ ಇರೋದು ಫ್ರಂಟು, ಬ್ಯಾಕಲ್ಲಿ ಸ್ವಲ್ಪ ಶೇಪ್ ಇರೋದು ಕಮ್ಮಿ. ಸೊ ಇದು ನಿಮಗೆ ಸ್ಟಿಚ್ ಮಾಡುವಾಗ ಇದು ನಿಮಗೆ ರೈಟ್ ಸೈಡ್ ಆಫ್ ದ ಡ್ರೆಸ್ ಬರುತ್ತೆ, ರೈಟ್ ಸೈಡು ಇದು ಬರುತ್ತೆ, ಲೆಫ್ಟ್ ಸೈಡ್ ಇನ್ನೊಂದು ಸ್ಲೀವ್ಸ್ ಬರುತ್ತೆ. ಸೊ ಇದು ರೈಟ್ ಸೈಡ್ ಆಫ್ ದ ಫ್ಯಾಬ್ರಿಕ್. ಸೊ ರೈಟ್ ಸೈಡ್ಗೆ ಇದನ್ನು ಅಟ್ಯಾಚ್ ಮಾಡಬೇಕು. ಸೊ ಇದನ್ನು ಅಟ್ಯಾಚ್ ಮಾಡಬೇಕು ರೈಟ್ ಸೈಡ್ಗೆ. ಸೊ ಫಸ್ಟು ಸ್ಲೀವ್ಸ್ನ ಬಾಡಿ ಚೆಕ್ ಮಾಡ್ಕೊಂಡು ಕಟ್ ಮಾಡಿದ್ರಿ. ಇವಾಗ ಸ್ಲೀವ್ ಸ್ಟಿಚ್ ಮಾಡೋಕ್ಕೆ ಮುಂಚೆ ಶ್ರಿಂಕ್ ಮಾಡಬೇಕು. ಸೊ ಯಾಕಂದರೆ ಮೇಲೆ ನಾವು ಗ್ಯಾದರ್ಸ್ ಕೊಟ್ಟಿಲ್ಲ, ಕೆಳಗಡೆ ಮಾತ್ರ ಗ್ಯಾದರ್ಸ್ ಕೊಟ್ಟಿದ್ದೀವಿ. ಸೊ ಇದನ್ನು ಶ್ರಿಂಕ್ ಮಾಡಿಬಿಟ್ಟು ನಾವು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡಬೇಕು. ಸೊ ಈ ಥರ ಶ್ರಿಂಕ್ ಮಾಡಿಕೊಂಡು ಸೊ ರೈಟ್ ಸೈಡ್ ಹೀಗಿಟ್ಕೊಂಡು ಸ್ಟಿಚಿಂಗ್ ಸ್ಟಾರ್ಟ್ ಮಾಡಬೇಕು. ಕರೆಕ್ಟಾಗಿ ಆ ನಾಚ್ ಪಾಯಿಂಟು ನಮಗೆ ಸೆಂಟರ್ ಆಫ್ ದ ಸ್ಲೀವ್ಸ್ ಬರಬೇಕು, ಅಂದರೆ ಶೋಲ್ಡರ್ ಮಧ್ಯದಲ್ಲಿ ಆ ನಾಚ್ ಪಾಯಿಂಟ್ ಬರಬೇಕು.
ಸೊ ಈ ಥರ ನಮಗೆ ಸ್ಲೀವ್ಸ್ ರೆಡಿ ಆಗುತ್ತೆ. ಸೊ ಸ್ಲೀವ್ಸ್ಗೆ ಇನ್ನೊಂದು ಸ್ಟಿಚ್ ಬೇಕಾದ್ರೂ ಹಾಕ್ಕೊಳ್ಳಿ. ಸೊ ಫೈನಲಿ ಓವರ್ಲಾಕ್ ಮಾಡಿಕೊಂಡು ಸೈಡ್ ಸ್ಟಿಚ್ ಮಾಡಿಬಿಟ್ಟು ಬಾಟಮ್ ಸ್ಟಿಚ್ ಮಾಡಬೇಕು ಲಾಸ್ಟು. ಸೊ ಓವರ್ಲಾಕ್ ಮಾಡಿದ್ಮೇಲೆ ಸೈಡಲ್ಲಿ ನಾವು 1.5 ಇಂಚ್ ಅಲವೆನ್ಸ್ ಬಿಟ್ಟಿದ್ದೀವಿ ಅಲ್ವಾ. ಸೊ ಆ 1.5 ಇಂಚ್ ಅಲವೆನ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಸೊ ಮೇಲಿಂದ ಸೊ ಕೆಳಗಡೆ ಬರ್ತಾ ಬರ್ತಾ ನಾವು ಎಡ್ಜ್ಗೆ ತೊಗೊಂಡೋಗ್ಬೋದು. ಯಾಕಂದರೆ ವೇಸ್ಟಿಂದ ಕೆಳಗಡೆವರೆಗೂ ನಾವು ಶೇಪ್ ಕೊಟ್ಟಿದ್ದೀವಿ. ಅದಾದಮೇಲೆ ನಾವು ಎಡ್ಜ್ಗೆ ತೊಗೊಂಡೋಗ್ಬೋದು. ಸೊ ಇಲ್ಲಿ ನೋಡಿ, ಸೊ ಎಡ್ಜ್ಗೆ ಈ ಥರ ಸ್ಟಿಚ್ ಮಾಡಿದ್ಮೇಲೆ ಸೊ ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಮಾಡಬೇಕು. ಸ್ಟಿಚ್ ಮಾಡಿಬಿಟ್ಟು ಇಲ್ಲಿ ನೋಡಿ, ಸೊ ಈ ಥರ ಫಿನಿಶ್ ಆಗಿದೆ. ನೆಕ್ಕು ಓಪನ್ ಕೊಡಬೇಕು. ಸ್ಲೀವ್ಸ್ ನೋಡಿ, ಸ್ಲೀವ್ಸು ಈ ಥರ ಫಿನಿಶ್ ಆಗಿದೆ. ಆಮೇಲೆ ಸೈಡು ಫುಲ್ ಸ್ಟಿಚ್ ಮಾಡಿದ್ದೀವಿ. ಸೊ ಸ್ಲೀವ್ಸು ಸ್ಟಿಚ್ ಮಾಡುವಾಗಲೂ ನೋಡಿ ಈ ಪಾಯಿಂಟ್ಸ್ ಈವನ್ ಆಗಿರಬೇಕು. ಸೊ ಸ್ಲೀವ್ ಸ್ಟಿಚ್ ಮಾಡುವಾಗ ಸೈಡಲ್ಲೆಲ್ಲ ಈವನ್ ಆಗಿರಬೇಕು. ಸೊ ಈ ಥರ ಇರಬೇಕು. ಸೈಡ್ ಫುಲ್ ಎಡ್ಜ್ವರೆಗೂ ಸ್ಟಿಚ್ ಮಾಡಿದ್ದೀವಿ. ಲಾಸ್ಟಲ್ಲಿ ಈ ಕೆಳಗಡೆ ಬಾಟಮ್ ಇದೆ ನೋಡಿ, ಸೊ ಅದನ್ನು 1 ಇಂಚ್ ಈ ಥರ ಫೋಲ್ಡ್ ಮಾಡಿ ಮುಗಿಸ್ಬೇಕು. ಸೊ ಮುಗಿಸಿದ್ರೆ ಈ ಟಾಪ್ ರೆಡಿ ಆಯಿತು. ಇಲ್ಲಿ ನಾವು ವುಡನ್ ಬಟನ್ಸ್ ಇಲ್ಲ ಯಾವುದಾದ್ರೂ ಒಂದು 3 ಬಟನ್ಸ್ ಇಲ್ಲ 4 ಬಟನ್ಸ್ ಆ ಥರ ಸ್ಟಿಚ್ ಮಾಡಬೇಕು. ಆ್ಯಂಡ್ ನೆಕ್ ಹತ್ರ ಇದನ್ನು ಹೆಮ್ ಮಾಡಬೇಕು. ಸೊ ಹೆಮ್ಮಿಂಗ್ ಮಾಡಿದ್ರೆ ನಮಗೆ ಸ್ಟಿಚಸ್ ಕಾಣಲ್ಲ. ಈ ಥರ ನಮಗೆ ನೀಟಾಗಿ ಫಿನಿಶ್ ಇರುತ್ತೆ.